ಡಿಕೆಶಿ ಸಂಪುಟದಲ್ಲಿ ನಾಗೇಂದ್ರ ತಲೆದಂಡ ಫಿಕ್ಸ್ ಆಗಿದೆ. ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ರಾಜೀನಾಮೆಯನ್ನು ಪಡೆದಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿ ನಾಯಕರ ಹೋರಾಟಕ್ಕೆ ಕಾಂಗ್ರೆಸ್ ಮಣಿತಾ ಅನ್ನುವಂತಹ ಪ್ರಶ್ನೆ ಕೂಡ ಒಂದ್ ಕಡೆ ಕಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಬಿಜೆಪಿ ಪಾದಯಾತ್ರೆಗೆ ಬ್ರೇಕ್ ಅನ್ನು ಹಾಕುವಂತಹ ಸಲುವಾಗಿ ರಿಸೈನ್ ಮಾಡೋದಕ್ಕೆ ನಾಗೇಂದ್ರ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ನಾಗೇಂದ್ರಗೆ ಪ್ರಾಸಿಕ್ಯೂಷನ್ ಭೀತಿ ಕೂಡ ಇದೆ. ಪಕ್ಷದ ಮುಜುಗರದಿಂದ ಪಕ್ಷವನ್ನ ತಪ್ಪಿಸೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಈ ಹೊತ್ತಿನ ಎಕ್ಸ್ಪೋಸ್. ನಾನು ನಿಶ್ಚಿತ. ಫೋಕಸ್ ಟಿವಿ ಕನ್ನಡದಲ್ಲಿ ರಾಜಕೀಯ ಸುದ್ದಿಗಳ ಸ್ಫೋಟಕ ಸುದ್ದಿಗಳನ್ನ ಪ್ರತಿದಿನವೂ ಕೂಡ ಒಂದೊಂದನ್ನ ಎಳೆಯಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತಾ ಇರುವಂತಹದ್ದು. ಈಗಾಗಲೇ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆನ ಕೊಡೋದು ಫಿಕ್ಸ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇನ್ನು ಪಟ್ಟವನ್ನ ಗಿಟ್ಟಿಸಿಕೊಂಡಂತಹ ಮಿನಿಸ್ಟರ್ ರಿಸೈನ್ ಮಾಡ್ತಾ ಇರೋದು ಯಾಕೆ, ಏನೆಲ್ಲ ಕಾರಣ, ಯಾವ ಕಾರಣಕ್ಕೋಸ್ಕರ ಈಗ ರಿಸೈನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಫೋಕಸ್ ಟಿವಿಯಲ್ಲಿ ನಾಗೇಂದ್ರ ರಾಜೀನಾಮೆಯ ಇನ್ಸೈಡ್ ಸುದ್ದಿ ಏನಿದೆ ಅದೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಜೆಪಿಯ ಹೋರಾಟಕ್ಕೆ ಮಣಿದು ರಿಸೈನ್ ಮಾಡ್ತಾ ಇದ್ದಾರಾ ನಾಗೇಂದ್ರ? ಇನ್ನು ಬಿಜೆಪಿ ಪಾದಯಾತ್ರೆ ಭಯಕ್ಕೆ ರಾಜೀನಾಮೆಯನ್ನ ನೀಡೋದಕ್ಕೆ ನಿರ್ಧಾರ ಮಾಡಿದ್ರ? ಇನ್ನು ರಾಹುಲ್ ಅಂಗಳದಲ್ಲೂ ಕೂಡ ನಾಗೇಂದ್ರ ಸಚಿವ ಸ್ಥಾನದ ಭವಿಷ್ಯ ಅಡಗಿದೆ ಅನ್ನುವಂಥದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ. ಏನಾಗುತ್ತೆ, ಏನಾಗಬಹುದು, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇಲ್ಲಿ ಯಾರಿಗೆ ಶಾಕ್, ಯಾರಿಗೆ ಲಕ್, ಏನೆಲ್ಲ ಸಾಕಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾಹಿತಿ ಇದೆ. ಯಾರಿಗೆಲ್ಲ ಇಲ್ಲಿ ಕೋಕನ್ನ ಕೊಡ್ಲಾಗತ್ತೆ ಅನ್ನುವಂಥದ್ರ ಕುರಿತಾಗಿ ಕೂಡ ಸಾಕಷ್ಟು ಎಲ್ಲ ಒಂದ್ ಕಡೆ ಆತಂಕ ಎದುರಾಗಿದೆ. ನಾಗೇಂದ್ರ ಜೊತೆಗೆ ಯಾರ್ಯಾರು ಇನ್ನು ಮತ್ತಷ್ಟು ಜನ ನಾಯಕರು ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಫೋಕಸ್ ಟಿವಿಯಲ್ಲಿ ರಾಜಕೀಯದ ಅತಿ ದೊಡ್ಡ ಬ್ರೇಕಿಂಗ್ ಕೂಡ ಇದಾಗಿದೆ. ನಾಗೇಂದ್ರ ಜೊತೆಗೆ ಮತ್ತೆ 3 ಸಚಿವರು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. KH ಮುನಿಯಪ್ಪ, ಇನ್ನು ರಿಜ್ವಾನ್ ಹರ್ಷದ್, ಬಾಲಕೃಷ್ಣ ಅವರು ರಿಸೈನ್ ಅನ್ನ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಲಭ್ಯವಾಗಿದೆ. ನಾಗೇಂದ್ರ ಬದಲಾಗಿ ಅನ್ನಪೂರ್ಣ ಅವರಿಗೆ ಸಚಿವ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ. ಇನ್ನು KH ಮುನಿಯಪ್ಪ ಅವರನ್ನ ಬಿಟ್ರೆ, ಅವರು ಸಚಿವ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿದ್ರೆ, ಅವರ ಪುತ್ರಿ ರೂಪಕ್ ಶಶಿಕಲಾ ಅವರಿಗೆ ಮಣೆ ಹಾಕೋದಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಇನ್ನು ರಿಜ್ವಾನ್ ಹರ್ಷದ್ ಅವರ ಬದಲಾಗಿ ತನ್ವೀರ್ ಸೇಠ್ ಅವರಿಗೆ ಈ ಬಾರಿ ಚಾನ್ಸ್ ಸಿಗುವಂತಹ ಸಾಧ್ಯತೆ ಇದೆ. ಬಾಲಕೃಷ್ಣ ಅವರನ್ನ ಕೈಬಿಟ್ಟು ಎಂ ಕೃಷ್ಣಪ್ಪ ಅವರಿಗೆ ಮಣೆ ಹಾಕುವಂತಹ ತಂತ್ರಗಾರಿಕೆ ಮತ್ತೊಂದೆಡೆ ನಡೀತಾ ಇದೆ. ಬಸವರಾಜ್ ಶಿವಣ್ಣ ಅವರಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ ಇತ್ತ ಚಿಂತನೆಯನ್ನ ಮಾಡ್ತಾ ಇದೆ. ಇನ್ನು ಶಿವಣ್ಣ ಅವರಿಗೆ ಸಚಿವ ಸ್ಥಾನವನ್ನ ನೀಡಿ ಸಿದ್ದರಾಮಯ್ಯ ಅವರನ್ನ ಸಮಾಧಾನ ಮಾಡೋದಕ್ಕೂ ಸಹ ಇತ್ತ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಹಿರಿಯ ನಾಯಕರೇನಿದ್ದಾರೆ ಅವರನ್ನ ಸಮಾಧಾನ ಪಡಿಸೋದಕ್ಕೆ ತಂತ್ರವನ್ನ ಹೆಣೆದಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾಹಿತಿ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಜನರು ಮುನಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವದಲ್ಲಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಏನು ರಾಜಕೀಯ ತಂತ್ರಗಾರಿಕೆ ಕೂಡ ಇಲ್ಲಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ, ಹೇಗಾಗ್ತಾ ಇದೆ, ಇದು ಮುಂದಿನ ದಿನಗಳಲ್ಲಿ ಏನಾಗಬಹುದು, 2028ರ ಚುನಾವಣೆಗೆ ಈಗಲಿಂದನೇ ತಯಾರಿಗಳು ಕೂಡ ಒಂದ್ ಕಡೆ ನಡೀತಾ ಇರುವಂತಹದ್ದು. ಇದೆಲ್ಲದರ ಕುರಿತಾಗಿ ಜೊತೆಗೆ ನಾಗೇಂದ್ರ ಅವರ ರಾಜೀನಾಮೆ ಏನಾಗಬಹುದು, ಯಾವ ಕಾರಣಕ್ಕೆ ಕೊಡ್ತಾ ಇದ್ದಾರೆ, ಯಾವಾಗ ಕೊಡ್ತಾರೆ ಅನ್ನುವಂಥದ್ರ ಕುರಿತಾಗಿ ಇನ್ಸೈಡ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಕಲೀಗ್ ಹಬೀಬ್ ಅವರು ಸರ್ ಇದ್ದಾರೆ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಮೋಸ್ಟ್ ಸರ್, ನಾವು ಪೊಲಿಟಿಕಲ್ ಅನ್ನುವಂಥ ವಿಚಾರಕ್ಕೆ ಬಂದರೆ ಸಾಕಷ್ಟು ವಿಚಾರಗಳನ್ನು ಫೋಕಸ್ ಟಿವಿ ಬ್ರೇಕ್ ಮಾಡೋದ್ರ ಮೂಲಕ ಆ ಎಲ್ಲ ಸುದ್ದಿಗಳು ಕೂಡ ಸ್ಪಷ್ಟವಾಗಿ ನಿಖರವಾಗಿ ಬಿತ್ತರಿಸ್ತಾ ಹೋಗಿದ್ದೀವಿ. ಇನ್ನು ಮುಂದೆ ಕೂಡ ಅದೇ ರೀತಿ ಸುದ್ದಿಗಳನ್ನು, ಸ್ಫೋಟಕ ಸುದ್ದಿಗಳನ್ನು ಇಡ್ತಾ ಹೋಗ್ತೀವಿ. ಅದರಲ್ಲೂ ಮುಖ್ಯವಾಗಿರುವಂತಹದ್ದು ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ. ಎಸ್, ನಿಶ್ಚಿತ. ಈ ನಾಗೇಂದ್ರ ರಾಜೀನಾಮೆ ವಿಚಾರ ಇದೆಯಲ್ಲ, ಇದು ಹೊಸ ಸುದ್ದಿನೋ ಅಥವಾ ಬ್ರೇಕಿಂಗ್ ಸುದ್ದಿನೋ ಅಲ್ಲ. ಇದು ಕಳೆದ ವಾರನೇ ಆಗಬೇಕಿತ್ತು. ಕಳೆದ ವಾರ ಯಾಕಾಗಿಲ್ಲ ಅಂದರೆ
ನೋಡಿ, ಈ ರಾಜಕೀಯ ಪಕ್ಷಗಳು ಏನೇ ಕೆಲಸವನ್ನು ಮಾಡಿದರೂ ಕೂಡ ಅದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಈ ನಾಗೇಂದ್ರ ರಾಜೀನಾಮೆಯ ಲೆಕ್ಕಾಚಾರ ಏನಪ್ಪ? ಕಳೆದ ವಾರ ಯಾಕೆ ಮಾಡಿಲ್ಲ ಅಂದರೆ ಇಲ್ಲಿ ಬಿ ಜೆ ಪಿಯವರು ಹೋರಾಟ ಮಾಡ್ತಾಯಿದ್ರು. ಬಿ ಜೆ ಪಿಯ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಟ್ಟರೆ ವಿಪಕ್ಷಗಳ ಗೆಲುವು ಅನ್ನೋ ಥರ ಪ್ರೊಜೆಕ್ಟ್ ಆಗ್ತಾಯಿತ್ತು. ಅದನ್ನು ತಪ್ಪಿಸಿದ್ರು ಅವರು. ಇದು ವಿಪಕ್ಷಗಳ ಗೆಲುವಲ್ಲ. ಅಂದ್ರೆ ಇವಾಗಲೂ ಕೂಡ ವಿಪಕ್ಷದ ಈಗಾಗಲ್ಲ. ಈಗ ಅವ್ರೇನು ಹೇಳ್ತಾರೆ, ಇಲ್ಲ ನನ್ನಿಂದ ಈ ರೀತಿ ಮುಜುಗರ ತಪ್ಪಿಸ್ಬೇಕಾಗಿದೆ, ನನ್ನಿಂದ ಈ ರೀತಿ ಇರಿಸುಮುರುಸು ಆಗೋದು ನನಗೆ ಇಷ್ಟ ಇಲ್ಲ, ನಾನು ರಾಜೀನಾಮೆ ಕೊಡ್ತಿದ್ದೀನಿ ಸ್ವಯಂ ಪ್ರೇರಿತವಾಗಿ ಅಂತ. ವಿಪಕ್ಷಗಳ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಟ್ಟಿಲ್ಲ. ಸದನ ನಡೆಯುವಾಗ ಕೊಟ್ಟಿದ್ರೆ ವಿಪಕ್ಷಗಳ ಹೋರಾಟಕ್ಕೆ ಮಣಿದು ನಾಗೇಂದ್ರ ರಾಜೀನಾಮೆ ಅಂತ ಬರ್ತಿತ್ತು ಹೆಡ್ಲೈನ್ಸಲ್ಲಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಹೆಂಗೆ ಬಂತಲ್ಲ, ನೀಟ್ ಹೋರಾಟಕ್ಕೆ ಮಣಿದು ಪ್ರಧಾನ್ ರಾಜೀನಾಮೆ ಅಂತ ಬರ್ತಿತ್ತು. ಅಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಮುಖಭಂಗ ಅಂತ ಬರ್ತಿತ್ತು. ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖಭಂಗ, ಸರ್ಕಾರದ ಮೊದಲ ವಿಕೆಟ್ ಪತನ ಅಂತ ಬರ್ತಿತ್ತು. ಬಟ್ ಅದನ್ನು ತಪ್ಪಿಸ್ಬೇಕು ಅಂತ ರಾಜಕೀಯ ಜಾಣ್ಮೆಯನ್ನು ಮೆರೆದಿದ್ದಾರೆ ಯಾರು? ಡಿ ಕೆ ಶಿವಕುಮಾರ್. ಆದರೆ ಏನಂದರೆ ಇದು ಈ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅನ್ನೋ ಥರ, ಆಮೇಲೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಥರನೇ ಇದು. ಅವ್ರನ್ನ ತಗೊಳ್ಳಿಲ್ಲ ಅಂದರೆ ಈ ಪ್ರಶ್ನೆನೇ ಬರ್ತಿರ್ಲಿಲ್ವಲ್ಲ. ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಂದರೆ ಯಾಕೆ? ಎಕ್ಸ್ಪೆಕ್ಟೆಡ್ ಇದು ಅಲ್ಲ ಸರ್. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ಇವರನ್ನ ಏನು ಬಹುಕೋಟಿ ಹಗರಣ ಅದೇನಿದೆ ಅದರಲ್ಲಿ ಇವರನ್ನ ಜೈಲಿಗೆ ಕಳಿಸಿದ್ರು. ಇದೆಲ್ಲವೂ ಕೂಡ ಆಯ್ತು. ಮತ್ತೆ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಂಡ್ರು, ಹಂಗೋ ಹಿಂಗೋ ಮಾಡಿ. ಕೊಡೋದು ಯಾಕೆ ಮತ್ತೆ ಕಿತ್ಕೊಳ್ಳೋದು ಯಾಕೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ, ಇಲ್ಲಿ ಜನರ ಆಯ್ಕೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇಲ್ಲಿ ನಾಯಕತ್ವದ ಪ್ರಶ್ನೆ ಮತ್ತೊಂದ್ ಕಡೆ ಕಾಡುತ್ತಲ್ವ? ಈಗ ಏನಾಗಿದೆ, ನಾಯಕತ್ವ ಯಾರನ್ನ ಮಿನಿಸ್ಟರ್ ಮಾಡಬೇಕು ಆ ಮಾನದಂಡ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಓಕೆ, ಈಗ ನಾಗೇಂದ್ರ ಅವ್ರನ್ನೇ ಹಬೀಬರ ಬಳ್ಳಾರಿಯಲ್ಲಿ ಯಾಕೆ ಮಿನಿಸ್ಟರ್ ಮಾಡಿದ್ರು? ಬಳ್ಳಾರಿಯಿಂದ ಮತ್ತೆ ಯಾರು ಬೇರೆ ಇರಲಿಲ್ಲ. ಓಕೆ, ಆಮೇಲೆ ಇದು ನೋಡಿ, ಈ ವಾಲ್ಮೀಕಿ ಹಗರಣ ಅನ್ನುವಂಥದ್ದು. ಓಕೆ, ಒಂದು ಕಡೆ ದಲಿತರ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್ ಅದೇ ದಲಿತರ ಹಣವನ್ನು, ದಲಿತರ ಅಭ್ಯುದಯಕ್ಕೆ ಇಟ್ಟಂತಹ 187 ಕೋಟಿ ಹಣವನ್ನು ಬೇರೆ ಯಾವುದೋ ಬೇನಾಮಿ ಅಕೌಂಟ್ಗೆ, ಬೆನಿಫಿಷಿಯರ್ಸ್ ಅಕೌಂಟ್ ಅಂತ ಹೇಳಿ ಅವರಿಗೆ ಟ್ರಾನ್ಸ್ಫರ್ ಮಾಡಿಸಿ ಅದರಿಂದ ದುಡ್ಡನ್ನು ವಿಡ್ರಾವಲ್ ಮಾಡಿ ಅದನ್ನು ಯಾವ್ಯಾವುದಕ್ಕೆ ಕಳಿಸಿದ್ರು ಅನ್ನೋದು ಇಡೀ ತನಿಖೆಯಲ್ಲಿ ಬಹಿರಂಗ ಆಗಿದೆ. ಓಕೆ, ಅದೇನು ವಾಲ್ಮೀಕಿ ಹಗರಣ ಅದು ಸಾಬೀತು ಕೂಡ ಆಗಿದೆ ಅನ್ನುವಂಥದ್ರ ಕೋರ್ಟಲ್ಲಿ ಪ್ರಾಸಿಕ್ಯೂಷನ್ ನಡೀತಾ ಇದೆ. ಕೋರ್ಟಲ್ಲಿ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ ತನಿಖೆಯಲ್ಲಿ ಇದು ದೃಢಪಟ್ಟಿದೆ, ಆದರೆ ವಿಚಾರಣೆಯಲ್ಲಿ ದೃಢಪಟ್ಟಿಲ್ಲ. ತನಿಖೆಯಲ್ಲಿ ದೃಢಪಟ್ಟಿರೋದ್ರಿಂದ ಚಾರ್ಜ್ ಶೀಟ್ ಹಾಕಲಾಗಿದೆ. ಓಕೆ, ಆ ಚಾರ್ಜ್ ಶೀಟನ್ನು ಕೋರ್ಟಲ್ಲಿ ಚಾಲೆಂಜ್ ಏನು ಮಾಡಿದ್ದಾರೆ ನಾಗೇಂದ್ರ, ಅಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರಾಸಿಕ್ಯೂಷನ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಅದು ನೆಕ್ಸ್ಟ್ ನಾಗೇಂದ್ರ ತಪ್ಪಿದೆಯೋ ಇಲ್ವೋ ಅನ್ನೋಂಥದ್ದು ಆಗುತ್ತೆ. ಆದರೆ ನೀವು ಇಲ್ಲಿ ಮತ್ತೊಂದು ಯೋಚನೆ ಮಾಡಿ, ಈ ಕೋರ್ಟಲ್ಲಿ ತೀರ್ಪು ಬಂದ ಮೇಲೂ ಕೂಡ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ತೀರ್ಪು ಬಂದು ಜೀವಾವಧಿ ಶಿಕ್ಷೆಗೆ ಗುರಿಯಾದ ಮೇಲೆಯೂ ಕೂಡ ಮತ್ತೊಂದು ಕೋರ್ಟಲ್ಲಿ ಬೇಲ್ ಕೊಟ್ಟಿದೆ. ನ್ಯಾಯಾಂಗದ ವ್ಯವಸ್ಥೆ ಅದು, ಅದನ್ನು ನಾವು ಒಪ್ಕೊಳ್ಳೇಬೇಕು, ಗೌರವಿಸಲೇಬೇಕು. ಪ್ರಶ್ನೆನೂ ಮಾಡ್ಬೋದು. ಓಕೆ, ನಾವು ಪ್ರಶ್ನೆನೂ ಮಾಡ್ಬೋದು. ಪ್ರಶ್ನಿಸೋದಕ್ಕೋಸ್ಕರ ಹೈಯರ್ ಕೋರ್ಟ್ಸ್ ಇರೋದು. ಆ ತೀರ್ಪಿನ ಆದೇಶವನ್ನು ಪ್ರಶ್ನಿಸಿ ನಾವು ಮೇಲಿನ ಕೋರ್ಟಿಗೆ ಹೋಗ್ಬೋದು. ಆದರೆ ನಾಗೇಂದ್ರನ್ ಕೇಸ್ನಲ್ಲಿ ಏನಾಗಿದೆ ಅಂದರೆ, ಈ ರಾಜಕಾರಣ ಅನ್ನುವಂಥದ್ದು ಕೇವಲ ಕಾನೂನಿನ ವ್ಯಾಪ್ತಿಯಲ್ಲಿ ಇರಲ್ಲ, ನೈತಿಕವಾಗಿಯೂ ಇರಬೇಕಲ್ಲ. ಅದು ಬಹಳ ಮುಖ್ಯ. ನೈತಿಕವಾಗಿಯೂ ಇರಬೇಕಲ್ಲ. ಅವ್ರ ಮೇಲೆ 187 ಕೋಟಿ. ಒಬ್ಬ ಮಿನಿಸ್ಟರ್ ಹೇಳ್ದಂಗೆ ಯಾವ ಆಫೀಸರಪ್ಪ 10 ಲಕ್ಷ ಟೆಂಡರ್ ಕೊಡೋಕ್ಕಾಗಲ್ಲ ಈಗ. ಅಂಥದ್ರಲ್ಲಿ 187 ಕೋಟಿ ರೂಪಾಯಿಗಳನ್ನು ಡಿಜಿಟಲ್ ಎವಿಡೆನ್ಸ್ ಸಿಗುತ್ತೆ ಯಾವ್ಯಾವ ಬ್ಯಾಂಕಿಗೆ ಹೋಗಿದೆ ಅಂತ. ಹಂಗಿದ್ದಾಗಲೂ ಕೂಡ ಇವರು ನಂದೇನು ತಪ್ಪಿಲ್ಲ, ಅದರಲ್ಲಿ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಬಾಲಿಶಾ ಅಂತ ಅನ್ಸಲ್ವಾ ಹಬೀಬ್ ನಿಮ್ಗೆ? ಎಕ್ಸಾಕ್ಟ್ಲಿ ಬಾಲಿಶಾ ವರ್ತನೆನೆ ಬಹಳ ಪ್ರಮುಖವಾಗಿ ನಿಶ್ಚಿತ. ನೋಡಿ, 187 ಕೋಟಿ ರೂಪಾಯಿ ಹಗರಣದಲ್ಲಿ ನಾಗೇಂದ್ರ ಇಲ್ಲಿವರೆಗೂ ಹೇಳ್ಕೊಳ್ತಾ ಬರ್ತಾ ಇರ್ತಕ್ಕಂಥದ್ದು ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲೂ ಕೂಡ ನಾಗೇಂದ್ರ ಅವರ ಹೆಸರಿಗೆ ಹಣ ವರ್ಗಾವಣೆಯಾಗಿಲ್ಲ, ಆ ಕುರಿತ ಮಾಹಿತಿ ಇಲ್ಲ, ಆ ಕುರಿತ ದಾಖಲೆ ಇಲ್ಲ. ಹಾಗಾಗಿ ಅವರು ಆರೋಪಿಯಷ್ಟೇ, ನೇರವಾಗಿ ಅವರ ಪಾತ್ರ ಇಲ್ಲ ಅನ್ನೋಂಥ ಮಾತನ್ನ ಹೇಳ್ತಾನೆ ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಹೇಮಂತ್ ಅವರು ಹೇಳಿದ ಹಾಗೆ ಸೆಷನ್ ನಲ್ಲಿ ಕೊಟ್ಟಿದ್ರೆ ವಿಪಕ್ಷಗಳ ಗೆಲುವಾಗ್ತಾ ಇತ್ತು. ಈಗ ನೋಡಿ, ಇವರು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಾರೆ. ಯಾವಾಗ ಈಗ ಅವ್ರ ಪಾದಯಾತ್ರೆ ಸೆಪ್ಟೆಂಬರ್ 1ರಿಂದ ಪಾದಯಾತ್ರೆ ಶುರು ಮಾಡ್ತಾ ಇದ್ದಾರೆ. ಈಗ ಸೆಷನ್ ಮುಗಿದಿದೆ, ಇನ್ ಬಿಟ್ವೀನ್ ಈ ಟೈಮಲ್ಲಿ ರಾಜೀನಾಮೆ ಪಡ್ಕೊಂಡ್ಬಿಟ್ರೆ ಆ ಕ್ರೆಡಿಟ್ ವಿಪಕ್ಷಕ್ಕೆ ಹೋಗಲ್ಲ ಅಂತ. ಆದ್ರೆ ಅದು ಬುದ್ಧಿವಂತ ನಡೆಯಾಗಿದ್ರು ಕೂಡ ರಾಜ್ಯದ ಜನ ಎಲ್ಲವನ್ನೂ ಕೂಡ ಕಳೆದ 2 ವಾರಗಳ ಸೆಷನ್ ಪ್ರತಿಭಟನೆಯನ್ನು ಗಮನಿಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಏನೇ ಹೇಳಿದ್ರು, ಅಂದ್ರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಅವರ ಕಡೆಯಿಂದ ಏನೇ ಸ್ಪಷ್ಟನೆ ಕೊಟ್ಟರು ಕೂಡ ಇದು ಒಂದು ರೀತಿಯ ವಿರೋಧಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅನ್ನುವಂಥದ್ದು, ಮೊರಾಲಿಟಿ ಅನ್ನುವಂಥ ಮಾತನ್ನ ಹೇಮಂತ್ ಅವರು ಹೇಳಿದ್ರಲ್ಲ,
ಇಲ್ಲಿ ಅದು ಸ್ಪಷ್ಟಗೊಳ್ಳುತ್ತೆ. ಹಾಗಾಗಿ ಈಗ ಸಂಜೆನೋ ಬೆಳಿಗ್ಗೆನೋ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಅದು ನೋ ಡೌಟ್ ವಿಪಕ್ಷಗಳ ಹೋರಾಟಕ್ಕೆ ಮಣಿದು ರಾಜೀನಾಮೆ ಕೊಡ್ತಾ ಇದ್ದಾರೆ ಈಗ ಒಂದ್ ನಿಮಿಷ, ಈಗ ಏನಂದ್ರೆ ಅವ್ರು ಏನ್ ಜಾಣತನ ಅಂತ ಹೇಳಿದ್ರಲ್ಲ, ಈ ಜಾಣತನದ ಜೊತೆಗೆ ಬಂಡತನನು ಮಿಕ್ಸ್ ಆದ್ರೆ ಏನಾಗ್ಬೋದು ಅನ್ನೋದಕ್ಕೆ ನಾಗೇಂದ್ರನ ಈ ಎಕ್ಸಾಂಪಲ್ ಇದೆಯಲ್ಲ ಇದು. ಯಾಕಂದ್ರೆ ಈ ಬಂಡತನ ತೋರಿಸದೆ ಮೊದಲಿಗೆ ಇವ್ರನ್ನ ಮಿನಿಸ್ಟರ್ ಮಾಡ್ಲಿಲ್ಲ ಅಂದಿದ್ರೆ ಈ ಜಾಣತನ ಈಗ ಅವಶ್ಯಕತೆ ಇರಲಿಲ್ಲ, ಇರೋ ಮರ್ಯಾದೆ ಉಳಿತಿತ್ತು ಸರ್ಕಾರದ್ದು. ಅಂದ್ರೆ ಈಗ ಏನು ಇಷ್ಟು ದಿನ ಹೋರಾಟ ಮಾಡಿದ್ರಲ್ವಾ ಸರ್, ವಿಪಕ್ಷದ ನಾಯಕರು ಕೂಡ ಹೋರಾಟವನ್ನ ಮಾಡಿದ್ರು. ಆ ಹೋರಾಟ ಮಾಡಿದಕ್ಕೆ ಈ ರಾಜೀನಾಮೆ ಅನ್ನುವಂಥದ್ದು ಒಂದನ್ನ ಅವರು ಸಪೋರ್ಟ್ ಆಗಿ ತಗೊಳ್ಕೊಳ್ಬಹುದು. ಇದೇನು ಗೊತ್ತೇನಮ್ಮ, ಇದು ಜನರ ಕಣ್ಣಿಗೆ ಕಾಂಗ್ರೆಸ್ನವರು ಮಣ್ಣೆರ್ಚಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಈಗ ರಾಜೀನಾಮೆ ತಗೊಳ್ಳೋರು ಅಧಿವೇಶನ ಪ್ರಾರಂಭದ ಮೊದಲನೇ ದಿನನೂ ತಗೊಳ್ಬೋದಿತ್ತು, ಅಥವಾ ಮಂತ್ರಿನೂ ಮಾಡಬಾರ್ದಿತ್ತು. ಹಂಗೆ ಮಾಡಿಲ್ಲ ಅಂದ್ರೆ 10 ದಿನಗಳ ಕಾಲ ನಡೆದಂತಹ ಅಧಿವೇಶನದಲ್ಲಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಿತ್ತು. ಅಂದ್ರೆ ಅಲ್ಲ ಸರ್, ಇಲ್ಲಿ ಯಾಕಂದ್ರೆ ಎಕ್ಸ್ಪೆನ್ಷನ್ಗೆ ಸಾಕಷ್ಟು ದಿನಗಳ ಕಾಲ ಸಮಯಾವಕಾಶವನ್ನ ತೆಗೆದುಕೊಂಡ್ರು. ಮೊದಲ ಹಂತದಲ್ಲೇ ಎಲ್ಲಾ ನಾಯಕರನ್ನೇನು ಆಯ್ಕೆ ಮಾಡಲಿಲ್ಲ. ಎರಡನೇ ಹಂತ ಅಂತ ಬಂದಾಗ್ಲೂ ಕೂಡ ಅಧಿವೇಶನ ಆರಂಭ ಆಗೋದಕ್ಕೆ ಒಂದು ದಿನ ಮುಂಚಿತವಾಗಷ್ಟೇ ಫೈನಲ್ ಲಿಸ್ಟ್ ಏನು ಯಾರು ಆಯ್ಕೆ ಆಗಿದ್ದಾರೆ ಅನ್ನೋ ಅಷ್ಟುವರೆಗೂ ಆತಂಕ ಅನ್ನುವಂಥದ್ದು ಇದ್ದೇ ಇತ್ತು ಅವರಲ್ಲಿ. ಯಾರನ್ನ ಆಯ್ಕೆ ಮಾಡ್ಬೇಕು, ಯಾರು ಹೇಗೆ ಅದು ಸರ್ಕಾರದ ಮೇಲೆ ಯಾವ ರೀತಿ ಅದು ಪರಿಣಾಮ ಬೀರುತ್ತೆ ಅಂತ ಅಳೆದು ತೂಗಿ ಮಾಡಿದಾಗ್ಲೂ ಕೂಡ ಇಂಥ ಎಡವಟ್ಟಾಗಿದೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಇದನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರು? ಇಲ್ಲ, ಅವ್ರಿಗೆ ಏನಂದ್ರೆ ನಾನು ಮಾಡಿದ್ದೆಲ್ಲ ಸರಿ ಅನ್ನುವಂಥದ್ದು. ರಾಜಕಾರಣಿಗಳಿಗೆ ಹಂಗಿರುತ್ತೆ ಮನಸ್ಸಿನಲ್ಲಿ, ನಾನು ಏನು ಮಾಡ್ತೀನಿ ಅದು ಸರಿ, ಜನ ಒಪ್ಕೊಳ್ತಾರೆ, ಆಯ್ತು. ಜನ ಯಾವಾಗ ಒಪ್ಕೊಳ್ಳಲ್ವೋ, ಜನ ಯಾವಾಗ ತಿರುಗಿ ಬೀಳ್ತಾರೋ. ನನಗೇನು ಅನ್ಸುತ್ತೆ ಅಂದರೆ, ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒಂದು ಪ್ರಹಸನ ನಡಿಲಿಲ್ಲ ಅಂದಿದ್ರೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಈ ಹಂತಕ್ಕೆ ಹೋಗ್ತಿರ್ಲಿಲ್ವೇನೋ ಅಂತ ಅನ್ಸುತ್ತೆ. ಇಲ್ಲಿ ಇವ್ರೇನಾದ್ರೂ ಜಿದ್ದಿಗೆ ಬಿದ್ರು ಅನ್ಸುತ್ತೆ, ಮೇಲಿನಿಂದ ಇವರಿಗೆ ಹುಕುಂ ಬಂತು ಅನ್ಸುತ್ತೆ, ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಬಂತು ಅನ್ಸುತ್ತೆ. ಹಾಗಾಗಿ ಅದು ನಾಗೇಂದ್ರನ್ ಬ್ಯಾಡ್ ಲಕ್ ಪಾಪ. ಆ ದುಡ್ಡು ತಾನು ತಿಂದಿಲ್ಲ ಅಂತಾರೆ ಅವ್ರು, ಎಲ್ಲೆಲ್ಲಿ ಹೋಯ್ತು ಅಂತ ಬೇರೆಯವರೆಲ್ಲ ಏನೇನೋ ಹೇಳ್ತಾರೆ. ಅವ್ರನ್ನ ಯಾಕೆ ಮಿನಿಸ್ಟರ್ ಮಾಡಿದ್ರು ಅನ್ನೋದಕ್ಕೂ ಕಾರಣಗಳನ್ನ ಹೇಳ್ತಾರೆ. ಅಲ್ಲ, ಅಶೋಕ್ ಒಂದು ಕಾರಣ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಒಂದು ಕಾರಣ ಹೇಳ್ತಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೋಗಿದೆ. ನಾಗೇಂದ್ರ ಸುಮ್ಮನೆ ಇದರಲ್ಲಿ ಹೆಸರು ಬಂದಿರೋದು ಅವ್ರ ಪಾಪದವರು ಅಂತ ಮಾತು ಹೇಳ್ತಾರೆ. ಅಲ್ಲ, ಇಲ್ಲಿ ನನಗೇನ್ ಅನ್ಸುತ್ತೆ ಅಂದ್ರೆ, ನಾಗೇಂದ್ರ ಬಲಿಪಶು ಆದ್ರ. ದಲಿತರ ಹಣವನ್ನ ನುಂಗಿರುವಂತ ಈ ಪಕ್ಷ ಮತ್ತೊಬ್ಬ ದಲಿತ ನಾಯಕನಿಗೂ ಕೂಡ ಈಗ ಮೋಸ ಮಾಡ್ತಾ. ಹಂಗಾದ್ರೆ ಹೈಕಮಾಂಡ್ ಏನಾದ್ರೂ ಇದ್ರಲ್ಲಿ ನೇರವಾಗಿ ಭಾಗಿಯಾಗಿದ್ದಿದ್ರೆ ಹೈಕಮಾಂಡ್ ಇಂದ ದಲಿತರಿಗೆ ಮೋಸ ಆದಂಗೆ ತಾನೆ. ಓಕೆ, ಅದಾದ್ಮೇಲೆ ಎಷ್ಟು ಅನಿವಾರ್ಯತೆ ಕಾಂಗ್ರೆಸ್ಗೆ. ಈಗ ನಾಗೇಂದ್ರ ಒಬ್ರು, ವಾಟ್ ನೆಕ್ಸ್ಟ್? ಮತ್ಯಾರು ಮುಂದೆ? ಮುನಿಯಪ್ಪನ್ ತೆಗಿತಾರೆ ಅಂತಾರೆ, ಮುನಿಯಪ್ಪನವ್ರನ್ನ ಇಳಿಸ್ಬಿಟ್ಟು ಅವ್ರ ಮಗಳು ರೂಪಕಲಾ ಶಶಿಧರ್ ಅವರನ್ನ ಮಿನಿಸ್ಟರ್ ಮಾಡ್ತಾರೆ ಅಂತಾರೆ. ಅದಾದ್ಮೇಲೆ ಯಾವ ರೀತಿ ಇದು ಒಂದ್ ರೀತಿ ಪ್ರಬುದ್ಧ ನಿಲುವಂತ ಆಗ್ಲಿಲ್ಲ, ಪ್ರಬುದ್ಧ ಆಯ್ಕೆ ಅಂತ ಆಗ್ಲಿಲ್ಲ. ಇಲ್ಲಿ ನಾವು ಮತ್ತೆ ದೂಷಿಸಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್. ಎಕ್ಸಾಕ್ಟ್ಲಿ ನಿಶ್ಚಿತ. ಈಗ ಕಳೆದ 4 ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿಯನ್ನ ನೋಡಿ, ಪ್ರಬುದ್ಧ ನಿಲುವು ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಅವರು ಪಂಚ ಗ್ಯಾರಂಟಿಯನ್ನ ಘೋಷಣೆ ಮಾಡಿದಾಗಲೂ ಕೂಡ ಒಂದು ರೀತಿ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಟ್ಟರು, ಅದಾದ್ಮೇಲೆ ಅಡಾಪ್ಟ್ ಮಾಡ್ಕೊಂಡ್ರು, ಅದು ಬೇರೆ ವಿಚಾರ. ಆದ್ರೆ ಕಳೆದ 3 ವರ್ಷಗಳಲ್ಲೂ ಕೂಡ ಒಂದು ರೀತಿಯ ರಾಜಕೀಯ ಅರಾಜಕತೆನೇ ಬಂದು ನಿಂತ್ಕೊಳ್ತು. ಕಳೆದ 1.5 ವರ್ಷದಿಂದ ಈ ಮುಖ್ಯಮಂತ್ರಿ ಚೇರಿನ ಗುದ್ದಾಟ, ಹಗ್ಗ ಜಗ್ಗಾಟ ಇದೇ ನಡೀತಾ ಬಂತು. ಆದ್ರೂ ಕೂಡ ಜನಗಳೆದುರಿಗೆ ಆಗಕ್ಕಾಗ್ಲಿಲ್ಲ. ಈಗ ಕಳೆದ 2.5 ತಿಂಗಳಿಂದ ಮತ್ತೆ ಅಪ್ರಬುದ್ಧ ನಿಲುವುಗಳು ಮೇಲಿಂದ ಮೇಲೆ ಬರ್ತಾ ಇದೆ. ನೀವು ಹೇಳಿದಾಗ ಸರ್, ಈ ಪಂಚ ಗ್ಯಾರಂಟಿ ಏನಿದೆ ಅದು ಈಗಲೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ? ಇನ್ನು ಗೃಹಲಕ್ಷ್ಮಿ ಅದು ಕೂಡ ಸರಿಯಾಗಿ ಈಗ ಕೆಲಸ ಮಾಡ್ತಾ ಇಲ್ಲ. ಮಹಿಳಾ ಮಣಿಗಳ ಅದ್ರ ಕುರಿತಾಗಿ ಸಾಲು ಪ್ರಶ್ನೆಗಳನ್ನ ಮಾಡ್ತಾ ಇದಾರೆ, ಅವ್ರ ಅಕೌಂಟಿಗೆ ಇಲ್ಲ. ಜೊತೆಗೆ ಇನ್ನು ಮತ್ತೆ ಏನು ಮಹಿಳಾ ಮಂತ್ರಿಯನ್ನ ಇನ್ನೂ ಕೂಡ ಆಯ್ಕೆ ಮಾಡಿಲ್ಲ, ಯಾರು ಏನು ಅನ್ನುವಂಥದ್ದು ಫೈನಲ್ ಆಗಿದೆ. ಜೊತೆಗೆ ಇದೆಲ್ಲ ಒಂದ್ ಕಡೆ ಬಿಜೆಪಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಬಂತು, ನಾಗೇಂದ್ರ ಅವರನ್ನ ಕೆಳಗಿಳಿಸಬೇಕು, ರಾಜೀನಾಮೆ ಕೊಡಿಸ್ಬೇಕು. ಅಂದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಗೆಲುವು ಅಂತ ಕೂಡ ಹೇಳ್ಬೇಕಾ, ಅಥವಾ ಡಿಕೆಶಿ ಅವರ ವೈಫಲ್ಯನ ಇದು ಅನ್ನುವಂಥದ್ದು? ಅವ್ರ ಚಾಣಾಕ್ಷತನ ಇಲ್ಲಿ ವರ್ಕೌಟ್ ಆಗ್ಲಿಲ್ವಾ ಹಾಗಿದ್ರೆ? ಎಕ್ಸಾಕ್ಟ್ಲಿ, ಎರಡೂ ಕೂಡ. ಅದ್ರ ಜೊತೆಗೆ ನಾಗೇಂದ್ರ ರಾಜೀನಾಮೆ ಈ ಪರಿಸ್ಥಿತಿ ಯಾಕೆ ಬಂತು ಅನ್ನುವಂಥದ್ದು ನಾವು ಬಹಳ ಪ್ರಮುಖವಾಗಿ ತಗೋಬೇಕಾಗುತ್ತೆ. ಯಾಕಂದ್ರೆ ಮೊದಲನೇದಾಗಿ ನೋಡಿ, ಬಿಡದಿ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಬಿಡದಿ ಹೋರಾಟದ ಸಮಯದಲ್ಲಿ ರಾಜ್ಯದಲ್ಲಿ ನಾಗೇಂದ್ರ ಇಶ್ಯೂನೇ ಇರಲಿಲ್ಲ. ಯಾವಾಗ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಯಾವಾಗ ಸಚಿವರನ್ನ ತೆಗೆದುಕೋಬೇಕು ಅಂತ ಅಂದಾಗ ನಾಗೇಂದ್ರ ಹೆಸರ ಲೀಸ್ಟ್ ಅನೌನ್ಸ್ ಮಾಡಿದಾಗಲೇ ಬಿಜೆಪಿ ಅವರು ಪ್ರತಿಭಟನೆ ಮಾಡಿದ್ರು. ಭ್ರಷ್ಟ ಒಬ್ಬ ಮಾಜಿ ಸಚಿವನನ್ನ ತೆಗೆದುಕೊಳ್ತಾ ಇದ್ದೀರಾ, ಆರೋಪ ಇರುವಂತಹನ್ನ ತೆಗೆದುಕೊಳ್ತೀರಾ, ನಾವಿದನ್ನ ಹೋರಾಟ ಮಾಡ್ತೀವಿ ಅಂತ ಆಗ್ಲೂ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಹಬೀಬ್ ಏನ್ ಗೊತ್ತಾ, ಈಗ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಚೀಫ್ ಮಿನಿಸ್ಟರ್ ಯಾರು? ಹೇಮಂತ್ ಬಿಸ್ವಾ. ಸುವಿಂದು ಅಧಿಕಾರಿ. ಅಸ್ಸಾಂ ಅಲ್ಲಿ ಹೇಮಂತ್ ಬಿಸ್ವಾ. ಆಯ್ತಾ, ಸುವಿಂದು ಅಧಿಕಾರಿ. ಆಮೇಲೆ ಅಸ್ಸಾಂ ಅಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ. ಹೌದು. ಓಕೆ, ಅವ್ರ ಮೇಲೆ ಎಷ್ಟು ಗುರುತರವಾದಂತ ಆರೋಪಗಳಿದಾವೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದವರು. ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿಲ್ವಾ ಬಿಜೆಪಿಯಲ್ಲಿ? ಮಾಡಿಲ್ವಾ? ಅದಕ್ಕೆ ಯಾಕೆ ಹೋರಾಟ ಮಾಡ್ತಿಲ್ಲ ಹಾಗಾದ್ರೆ? ಎಕ್ಸಾಕ್ಟ್ಲಿ.
ಕಾನೂನು ಅಸ್ಸಾಂಗೊಂದು, ಪಶ್ಚಿಮ ಬಂಗಾಳ ಒಂದು, ಕರ್ನಾಟಕಕ್ಕೊಂದು ಅನ್ನೋದೇನಿಲ್ವಲ್ಲ ಎಸ್ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಪಾಯಿಂಟಿಗೆ ಬಂದ್ರಿ ಅಲ್ವಾ? ಹಿಂಗಿದ್ದಾಗ ಇವ್ರು ಯಾಕೆ ಹೆದರ್ಕೊಂಡು? ನೋ, ಇಲ್ಲಿ ಪಾಯಿಂಟ್ ಇರೋದು ಇಲ್ಲಿ ಡಿ ಕೆ ಶಿವಕುಮಾರ್ ಚಾಣಾಕ್ಷ, ಟ್ರಬಲ್ ಶೂಟರ್, ಬೇರೆಯವ್ರ ಮನೆ ಟ್ರಬಲ್ ಶೂಟ್ ಮಾಡುವಂಥ ಚಾಣಾಕ್ಷನಿಗೆ ಅವ್ರ ಮನೆದೇ ಒಂದೊಂದು ಸಣ್ಣ ಸಣ್ಣ ಟ್ರಬಲ್ನ ಶೂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಎಸ್ ಎಸ್ ಇಲ್ಲಿರ್ತಕ್ಕಂಥದ್ದು ಪಾಯಿಂಟ್ ನಿಶ್ಚಿತ. ಇಲ್ಲಿ ಡಿ ಕೆ ಶಿವಕುಮಾರ್ ಚಾಣಾಕ್ಷತನ ಇಲ್ಲಿ ಕಾಣ್ತಾನೆ ಇಲ್ಲ ಈ ಸರ್ಕಾರ ಬಂದಾಗಿನಿಂದ. ಯಾವ್ದ್ರಲ್ಲಿ ಚಾಣಾಕ್ಷತನ ತೋರಿಸಿದಾರ ಅವರು? ಅಲ್ಲ, ಅವ್ರಿಗೆ ಮಂತ್ರಿಮಂಡಲ ಒಂದು ಆಯ್ಕೆಯಲ್ಲಿ ಚಾಣಾಕ್ಷತನ ತೋರಿಸಿದಾರ? ಇಲ್ಲ. ಸದನವನ್ನು ನಡೆಸೋದ್ರಲ್ಲಿ ಏನಾದ್ರೂ ಚಾಣಾಕ್ಷತನ ತೋರಿಸಿದ್ರಾ? ಅಲ್ವಾ? ಅರ್ಧಕ್ಕರ್ಧ ರಾಜ್ಯ ಬರದಿಂದ ಸಾಯ್ತಾ ಇದ್ದಾರೆ ಜನ, ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಹೌದು. ಬರಪೀಡಿತ ತಾಲೂಕುಗಳ ಘೋಷಣೆ ಆಗಿಲ್ಲ ಇನ್ನು, ಕಂದಾಯ ಅಧಿಕಾರಿಗಳ ವರದಿ ಬಂದಿಲ್ಲ, ಕಾವೇರಿ ಇಶ್ಯೂಸ್ ಆಗ್ತಾ ಇದೆ, ಕಾವೇರಿ ನೀರನ್ನ ಬಿಡಿ ಅಂತ ಹೇಳಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಪದೇ ಪದೇ ಆದೇಶ ಮಾಡ್ತಾ ಇದೆ, ಕದ್ದು ಮುಚ್ಚಿ ನೀರು ಬಿಡ್ತಾ ಇದ್ದಾರೆ, ಅಲ್ಲೇ ಅವ್ರು ಚಾಣಾಕ್ಷತನವನ್ನು ತೋರಿಸಿಲ್ಲ. ಅಂದ್ರೆ ರಾಜ್ಯದ ಜನತೆ ಏನ್ ಸಮಸ್ಯೆ, ಯಾವ ರೀತಿ ಕಷ್ಟದಲ್ಲಿದ್ದಾರೆ ಅನ್ನುವಂಥದ್ದು ಇದು ಯಾರು ಅವ್ರು ಚಾಣಾಕ್ಷತನ ತೋರಿಸಿದ ಏನಂದ್ರೆ ಅದಾನಿ ಅವ್ರನ್ನ ಮೀಟ್ ಮಾಡಿರೋದ್ರಲ್ಲಿ ಚಾಣಾಕ್ಷತನ ತೋರಿಸಿದ್ದಾರೆ, ನಾಗೇಂದ್ರ ಅವ್ರನ್ನ ಸಂಪುಟ ಕರ್ಕೊಂಡ್ ಬಂದಿರೋದ್ರಲ್ಲಿ ಚಾಣಾಕ್ಷತನವನ್ನು ತೋರಿಸಿದ್ದಾರೆ, ಸದನದಲ್ಲಿ ಒಂದೇ ಒಂದು ಚರ್ಚೆಗೆ ಅವಕಾಶ ಕೊಡದೇ ಇರೋ ರೀತಿ ಸದನವನ್ನು ನಡೆಸಿ ಅಲ್ಲಿ ತಮ್ಮ ಚಾಣಾಕ್ಷತನವನ್ನು ತೋರಿಸಿದ್ದಾರೆ. ಅಂದುಕೊಂಡಿದ್ದಕ್ಕಿಂತ ಒಂದು ದಿನ ಮೊದಲು ಸದನವನ್ನು ಮೊಟಕುಗೊಳಿಸಿ ಅಲ್ಲಿ ಅವರು ಚಾಣಾಕ್ಷತನವನ್ನು ತೋರಿಸಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಆಡಳಿತ ವೈಖರಿನ? ಖಂಡಿತ ಇದು ಡಿ ಕೆ ಶಿವಕುಮಾರ್ ಅವರ ದೂರದೃಷ್ಟಿತನನ? ಇದು ಡಿ ಕೆ ಶಿವಕುಮಾರ್ ರಾಜ್ಯವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಮಾಡ್ತಾ ಇರುವಂಥ ಕೆಲಸನ? ತಮ್ಮ ವೈಯಕ್ತಿಕ ಆಸ್ತಿಯನ್ನು 4 ಕೋಟಿಯಿಂದ 1400 ಕೋಟಿಗೆ ತಂದಿರುವಂಥ ಡಿ ಕೆ ಶಿವಕುಮಾರ್ಗೆ ರಾಜ್ಯದ ಆಸ್ತಿಯನ್ನು ಹೆಂಗೆ ಏರಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವಾ ಹಂಗಾದ್ರೆ? ಅಲ್ವಾ? ಇದು ರಾಜ್ಯದ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಇರುವ ಕಳಕಳಿನ ಅಲ್ವಾ? ಹಾಗಾಗಿ ಈ ಟ್ರಬಲ್ ಶೂಟರು ಇವೆಲ್ಲ ಏನಂದರೆ ಸುಮ್ಮನೆ ಅನ್ನೋ ಥರದ್ದು. ಇವರ 2 ತಿಂಗಳು ಮುಖ್ಯಮಂತ್ರಿ ಆದಮೇಲೆ ಯಾವ ರೀತಿ ರಾಜ್ಯವನ್ನು ನಡೆಸಿದ್ದಾರೆ ಅನ್ನೋಂಥದ್ದು. ಈ 2 ತಿಂಗಳಲ್ಲಿ 10 ದಿನ ಅಧಿವೇಶನದಲ್ಲೂ ನೋಡಿದ್ವಿ ನಾವು. ಮುಖ್ಯಮಂತ್ರಿ ಎದ್ದು ನಿಂತು ಒಂದಕ್ಕಾದರೂ ಸುದೀರ್ಘವಾಗಿ, ಸವಿವರವಾಗಿ, ಸುಲಲಿತವಾಗಿ ವಿರೋಧ ಪಕ್ಷಗಳ ಬಾಯಿ ಮುಚ್ಚೋ ಥರ ಯಾವುದಾದ್ರೂ ಮಾತಾಡಿದ್ರ? ವಿಪಕ್ಷಗಳ ಬಾಯಿ ಮುಚ್ಚಿಸ್ಲಿಲ್ಲ. ಕೇರೆ ಮಾಡ್ತಾ ಇಲ್ಲ ಯಾರು ಅವ್ರನ್ನಲ್ಲಿ ನೋಡಿದರೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಒಂದು ಸುಭಿಕ್ಷ ಆಡಳಿತದ ಹೋಗುತ್ತೆ. 2028ಕ್ಕೆ 150 ಗೆಲ್ತೀವಿ ಅಂತ ಹೇಳೋದಿದೆಯಲ್ಲ, ಇದೊಂಥರ ಹಗಲುಗನಸಿದು. ಅಂದ್ರೆ ಸರ್, ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಅನ್ನುವಂಥ ವಿಚಾರಕ್ಕೆ ಅಂತ ನಾವು ನೋಡೋದಾದ್ರು ನೈತಿಕ ಹೊಣೆಯನ್ನು ಹೊತ್ತು ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು, ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಏನಾದ್ರು ಅಥವಾ ರಾಜಕೀಯ ಒತ್ತಡಕ್ಕೇನಾದ್ರೂ ಮಣಿದು ರಾಜೀನಾಮೆಯನ್ನ ಕೊಡೋದಕ್ಕೆ ನಾಗೇಂದ್ರ ಮುಂದಾಗ್ತಾ ಇದ್ದಾರಾ? ಯಾವ ರೀತಿ, ಹೇಗೆ ಇದೆ ನೈತಿಕತೆ ಅನ್ನೋದು ಅವ್ರಿಗೆ ಇದ್ಬಿಟ್ಟಿದ್ರೆ ಹಗರಣನೇ ಮಾಡ್ತಿರ್ಲಿಲ್ಲ ಅವರು, ಅಥವಾ ಮಾಡಿರೋರನ್ನ ತಗೊಳ್ತಾ ಇರಲಿಲ್ಲ. ಎರಡನೇ ಬಾರಿ ತಗೊಳ್ತಾ ಇರಲಿಲ್ಲ, ಹಗರಣನೂ ಮಾಡ್ತಾರೆ. ಆ ನೈತಿಕತೆ ಅನ್ನೋದನ್ನ ಇವರು ಒಂದು ಗಂಟು ಮೂಟೆ ಕಟ್ಟಿ ಅವ್ರ ಮನೆ ಮೂಲೆಯಲ್ಲಿ ಬಿಟ್ಟು ರಾಜಕಾರಣಕ್ಕೆ ಬರ್ತಾರೆ ರಾಜಕಾರಣಿಗಳು. ಓಕೆ, ಇಂಥ ರಾಜಕಾರಣಿಗಳಿಂದ ನೀವು ನೈತಿಕತೆನ ಎಕ್ಸ್ಪೆಕ್ಟ್ ಮಾಡೋದು ಯಾವುದೇ ಸಂದರ್ಭದಲ್ಲೂ ಅದು ಏನಂದರೆ ಸಹ್ಯವಲ್ಲ ಅಂತ ಅನ್ಕೋಬೋದು. ರಮೇಶ್ ಜಾರಕಿಹೊಳಿ ಅಷ್ಟೆಲ್ಲ ರಾಮಾಯಣಗಳನ್ನೆಲ್ಲ ಇಡೀ ರಾಜ್ಯದ ಜನ ನೋಡಿದ್ರು. ಯಾವ ನೈತಿಕತೆ ಇರೋ ರಾಜಕಾರಣಿ ಮತ್ತೆ ಎಲೆಕ್ಷನ್ಗೆ ಬಂದು ನಿಲ್ತಿದ್ದ? KN ರಾಜಣ್ಣ ಸದನದಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಹೇಳಿ ಪ್ರಯತ್ನ ನಡೆದಿದೆ, ಆ ಯಾವ ಕಲರ್ ಪ್ಯಾಂಟ್ ಹಾಕೊಂಡ್ಬಂದಿದ್ರು, ಯಾವ ಕಲರ್ ಟೀ ಶರ್ಟ್ ಹಾಕೊಂಡ್ಬಂದಿದ್ರು ಅನ್ನೋದನ್ನು ಕೂಡ ಹೇಳಿದ್ರು ಅವರು. ಇದೇ ರಾಜಣ್ಣ ಹೊರಗೆ ಬಂದಾಗ, ತನಿಖಾಧಿಕಾರಿಗಳು ಬಂದಾಗ ನಂಗೆ ಗೊತ್ತಿಲ್ಲ ಅಂತ ಹೇಳಿದರು. ನೈತಿಕತೆನ BJP ಯಡಿಯೂರಪ್ಪನವ್ರ ಮೇಲೆ ಫೋಕ್ಸೋ ಕೇಸ್ ಯಾಕೆ ಬಂತು? ಅದು ನೈತಿಕತೆನ? ಕುಮಾರಣ್ಣನವ್ರದ್ದು ಏನೇನಾಯಿತು ಅಲ್ವಾ? ಈ ರಾಜಕಾರಣಿಗಳಿಗೂ ನೈತಿಕತೆಗೂ ಇದು ಒಂದು ರೀತಿ ಎಣ್ಣೆ ಸೀಗೆಕಾಯಿ ಸಂಬಂಧ. ಓಕೆ, ಅವ್ರು ಅಂದ್ಕೋತಾರೆ ಅವ್ರದ್ದು ಎಣ್ಣೆ ಉಪ್ಪಿನಕಾಯಿ ಸಂಬಂಧ ಅಂತ, ನೈತಿಕತೆಗೂ ರಾಜಕಾರಣಕ್ಕೂ. ಬಟ್ ಅಲ್ಲ ಏನು ಸರ್, ಎಣ್ಣೆ ಉಪ್ಪಿನಕಾಯಿ ಸಂಬಂಧ ಅಲ್ವೇ ಅಲ್ಲ, ಇದು ಎಣ್ಣೆ ಸೀಗೆಕಾಯಿ ಸಂಬಂಧ ಇವ್ರದ್ದು. ಅಂದ್ರೆ ಇದು ಸರ್ಕಾರದ ಮೇಲೆ ಮುಂದೆ ಯಾವ ರೀತಿ ಪರಿಣಾಮ ಬೀರಬಹುದು ಸರ್? ಪರಿಣಾಮ ಬೀರುತ್ತೆ ನಿಶ್ಚಿತ. ನೀವು ಕೇಳಿದ ಒಂದು ಸೆನ್ಸಿಟಿವ್ ಕ್ವಶನ್ ಇದೆ ಸರ್ಗೆ, ಒತ್ತಡ ಏನಾದರೂ ಇದೆಯಾ ಅನ್ನೋಂಥದ್ದು. ಒತ್ತಡದ ಬಗ್ಗೆ ನಾನು ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ. ಖಂಡಿತ ಹೇಮಂತ್ ಅವರು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ರಾಜಕಾರಣದ ಹಿಂದಿದೆ, ಈ ನಾಗೇಂದ್ರ ರಾಜೀನಾಮೆ ಹಿಂದಿದೆ. ಮತ್ತೆ ನೀವು ಸೂಕ್ಷ್ಮತೆ ಮತ್ತು ಒತ್ತಡದಲ್ಲಿ ಖಂಡಿತ ಇದೆ. ಒತ್ತಡ ಏನು ಅಂತಂದ್ರೆ, ಈಗ ನೋಡಿ, ಒಂದು ವೇಳೆ ಈಗ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 10 ದಿನಗಳ ಪಾದಯಾತ್ರೆ, ದೊಡ್ಡ ಒತ್ತಡ. ನೀವು ಈ ಪಾದಯಾತ್ರೆ ಒಂದು ವೇಳೆ ಏನಾದರೂ BJP ಮಾಡಿದ್ದೇ ಆದರೆ, ಈಗೇನು ಕಲ್ಯಾಣ ಕರ್ನಾಟಕದಲ್ಲಿ ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಇಲ್ಲೆಲ್ಲ ಒಂದಷ್ಟು ಕಾಂಗ್ರೆಸ್ ಸ್ಥಾನಗಳಿದ್ದಾವಲ್ಲ, ಅವೆಲ್ಲವನ್ನು ಕಬಂದ ಬಾಹುಗಳಿಂದ ಬಾಚಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ BJPಗೆ ಇತ್ತು. ಯಾಕಂದರೆ ಈಗಾಗಲೇ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಅಭೂತಪೂರ್ವ ಗೆಲುವು ಮತ್ತು ಪಾದಯಾತ್ರೆಯಿಂದ ಸಿಗುವಂಥ ಜನಬೆಂಬಲ ಎಲ್ಲವೂ ಕೂಡ ರಾಜಕೀಯ ಪಕ್ಷಗಳಿಗೆ ಗೊತ್ತಿದ್ದೇ ಇದೆ. ಅದಕ್ಕೆ ಹೆದರ್ತಾ, ಆ ಒತ್ತಡಕ್ಕೆ ಹೆದರ್ತಾ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು
ಇಲ್ಲಿ ಇಲ್ಲ ಹಬೀಬ್ ಅವರೇ ನೋಡಿ, ಪಾದಯಾತ್ರೆ ಮಾಡಿದ್ರೆ ಜನರ ವಿಶ್ವಾಸವನ್ನ ಗಳಿಸಬಹುದು ಅನ್ನೋದು ಎಲ್ಲ ಸಂದರ್ಭಗಳಲ್ಲೂ ಅದು ಒಪ್ಕೊಳಕ್ ಆಗೋದಿಲ್ಲ. ಜಗನ್ ಮಾಡಿದ್ರು, ಗೆದ್ರು, ಆಂಧ್ರದಲ್ಲಿ CM ಆದ್ರು ಅನ್ನೋದು. ಇದೇ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಹೌದು, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಾಡಿದ್ರು. ಅದು ಅಂತಿಂತ ಪಾದಯಾತ್ರೆ ಅಲ್ಲ. ಇದೇ ನಮ್ಮ DK ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ರಿಸಲ್ಟ್ ಏನಾಯ್ತು? ಅಲ್ಲ, ಆದ್ರೆ ಕಾಂಗ್ರೆಸ್ಗೆ ಸಂಸತ್ ಎಲೆಕ್ಷನ್ ನಲ್ಲಿ ನಿರೀಕ್ಷಿತಗಿಂತ ಹೆಚ್ಚು ಸ್ಥಾನಗಳು ಸಿಕ್ಕು ಅದೊಂದು ರಿಸಲ್ಟ್ ಸಿಕ್ತು. ಈಗ ನಾವು ವಾಪಸ್ ನಾಗೇಂದ್ರಕ್ಕೆ ಬರೋದಾದ್ರೆ, ಈ ಪಾದಯಾತ್ರೆಗೆ ಹೆದರಿ ಇವರು ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ಕಾಂಗ್ರೆಸ್ ಮೂಲಗಳ ಪ್ರಕಾರ ಹೈಕಮಾಂಡ್ ನಾಯಕರು ಸಜೆಸ್ಟ್ ಮಾಡಿದ್ದಾರೆ, ನೀವೇನಾದ್ರೂ ಅವ್ರು ಪಾದಯಾತ್ರೆ ಮಾಡೋದಕ್ಕೆ ಬಿಟ್ರೆ ಈಗಲೇ ಆಂಟಿ ಇನ್ಕಂಬೆನ್ಸಿ ಅಂದ್ರೆ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದವರು. ಈಗಾಗಲೇ ನಿಮ್ಮ ಸಚಿವ ಸಂಪುಟ ವಿಸ್ತರಣೆ, ನಿಮ್ಮ ವಿವಾದದಲ್ಲಿರ್ತಕ್ಕಂಥ ಸಚಿವರಿಗೆ ಅವಕಾಶ ಕೊಡುವಂಥದ್ದು ಮತ್ತು ಬೇರೆ ಬೇರೆ KPSC ಹಗರಣಗಳು, ಈ ರೀತಿ ಒಂದಲ್ಲ ಎರಡಲ್ಲ ಈ ತರದ ಹಲವಾರು ಹಗರಣಗಳಲ್ಲಿ ಈಗಾಗಲೇ ಒಂದು ರೀತಿ ಜನ ಬೈಯೋದಕ್ಕೆ ಶುರುವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಪಾದಯಾತ್ರೆ ಅಂತಿಮ ಮುದ್ರೆಯನ್ನ ಹಾಕುತ್ತೆ ಅನ್ನುವಂಥ ಒಂದು ಮಾತನ್ನ ಕಾಂಗ್ರೆಸ್ನ ಹಿರಿಯ ವರಿಷ್ಠರೇ ಹೇಳಿರೋದ್ರಿಂದ ಪಾದಯಾತ್ರೆಗೂ ಮುಂಚೆ ಇದನ್ನ ನಾವು ನಿಲ್ಲಿಸ್ಬಿಡೋಣ ಅನ್ನೋಂಥದ್ದಕ್ಕೆ ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಪಾದಯಾತ್ರೆ ವಿಚಾರನೇ ಇಲ್ಲಲ್ಲ. ಯಾಕಂದ್ರೆ BJP ಅವರ ಸಿಂಗಲ್ ಲೈನ್ ಅಜೆಂಡಾ ಏನು? ನಾಗೇಂದ್ರ ರಾಜೀನಾಮೆ. ಇದು ಒಂದು ಒತ್ತಡ. ಇನ್ನೊಂದು ನಿಶ್ಚಿತ, ನೀವು ಒತ್ತಡ ಕೇಳಿದ್ರಿ. ಅಲ್ಲ, ನಾಗೇಂದ್ರ ರಾಜೀನಾಮೆ ಕೊಟ್ಬಿಟ್ರೆ ವಾಲ್ಮೀಕಿ ಹಗರಣ ಮುಚ್ಚೋಗ್ಬಿಡುತ್ತಾ? ಇಲ್ಲ, ಆದ್ರೆ ಪಾದಯಾತ್ರೆ ನಿಲ್ಲುತ್ತೆ. ಪಾದಯಾತ್ರೆಯಿಂದ ಆಗುವಂತ ಬಿಜೆಪಿಗೆ ಬೆನಿಫಿಟ್ ಅಷ್ಟು ಮಟ್ಟಿಗೆ ತಪ್ಪಿಸಿದಾಗ ಆಗುತ್ತೆ, ಅಷ್ಟು ಮಟ್ಟಿಗೆ ಸರ್ಕಾರ ಮುಜುಗರದಿಂದ ತಪ್ಪಿಸ್ಕೊಂಡಾಗ ಆಗುತ್ತೆ. ಹಾಗಾದ್ರೆ ಈಗ ಬಿಡದಿಯಿಂದ ಪಾದಯಾತ್ರೆ ಮಾಡಿದ್ರಲ್ಲ, ಬಿಡದಿಯಿಂದ ಪಾದಯಾತ್ರೆ ಮಾಡಿದ ಏನಾಯ್ತು? ಲಾಭ ನಷ್ಟ ಏನಾಯ್ತು? ಅದನ್ನ ಎದುರಿಸಿದ್ರು ಅವರು. ಬಿಫೋರ್ ಸೆಷನ್ ಅದನ್ನ ಎದುರಿಸಿದ್ರು. ಆದ್ರೆ ಇದಿದೆಯಲ್ಲ, ಇವರು ಬಿಡದಿಯಿಂದ ಬೆಂಗಳೂರಿಗೆ ಕೇವಲ 2 ವಿಧಾನಸಭಾ ಸ್ಥಾನಗಳು ಬರುತ್ತಷ್ಟೇ. ನಿಮಗೆ ರಾಮನಗರ ಬಿಟ್ಟರೆ ಬೆಂಗಳೂರು, ನಿಮಗೆ ರಾಜರಾಜೇಶ್ವರಿ ನಗರದವರೆಗೂ ಬರಬಹುದು. ಇನ್ಯಾವುದು ಬರುತ್ತೆ? ಇಲ್ಲಿ ನೋಡಿದ್ರೆ ಸುಮಾರು 16 ವಿಧಾನಸಭಾ 4 ಜಿಲ್ಲೆಗಳು. ನೀವು ಚಿತ್ರದುರ್ಗದ ಚಳ್ಳಕೆರೆಯಿಂದಾನೆ ಹಿಡಿದು ST ಅಲ್ಲಿ ಬಾಹುಳ್ಯ ಇರುವಂತಹ ಶಾಸಕರು ಅಲ್ಲಿ ಬರ್ತಾರೆ. ಮತ್ತೆ ಅವ್ರು ಪಾದಯಾತ್ರೆಗೆ ಆಯ್ಕೆ ಮಾಡ್ಕೊಂಡಿರುವಂತಹ ಸ್ಥಳಗಳು ಅಥವಾ ನಿಗದಿಪಡಿಸಿಕೊಂಡಿರುವಂತಹ ಸ್ಥಳಗಳು ಇದೆ ಅಲ್ವಾ, ಅದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಯಾವ ರೀತಿ ಇದು ಪಕ್ಷದ ಮೇಲಾಗಿರಬಹುದು ಅಥವಾ ಅವ್ರಗಳ ಮೇಲೆ ವ್ಯಕ್ತಿಗತವಾಗಿ ಪರಿಣಾಮ ಹೇಗೆ ಬೀಳ್ತಾ ಹೋಗುತ್ತೆ. ನೀವು ಹೇಳಿರೋದು ಎಕ್ಸಾಕ್ಟ್ ಪಾಯಿಂಟ್ ಏನಿದೆಯಲ್ಲ, ಅವರು ಆಯ್ಕೆ ಮಾಡಿಕೊಂಡಿರುವ ಸ್ಥಳಗಳು, ಈ ಸ್ಥಳಗಳು ಅಂತ ಬಂದಾಗ ಇದು ವಾಲ್ಮೀಕಿ ಸಮುದಾಯ ನಾಯಕರು ಹೆಚ್ಚಿಗೆ ಇರುವಂಥ ಸ್ಥಳಗಳು. ಓಕೆ, ಕಾಂಗ್ರೆಸ್ನಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದರೆ, ಈಗ ಒಕ್ಕಲಿಗ ನಮ್ಮ ST ನಾಯಕರು ವಿರುದ್ಧ ಯಾವ ರೀತಿ ಆಗ್ತದೆ? ಒಂದು ಕಡೆ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ST ಸಮುದಾಯದ ಪ್ರಬಲ ನಾಯಕ. ಜಾರಕಿಹೊಳಿ ಅವರು DCM ಆಗಬೇಕಿತ್ತು ಅಥವಾ KPCC ಅಧ್ಯಕ್ಷರಾಗಬೇಕಿತ್ತು, ಆಗಲಿಲ್ಲ. ಅದಕ್ಕೂ ಅದರದೇ ಆದಂಥ ಕಾರಣಗಳಿದ್ದಾವೆ. ಎರಡನೇ KN ರಾಜಣ್ಣ ಮಂತ್ರಿಯಾಗಿದ್ದರು. ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಈಗ ಯಾರು ಉತ್ತರ ಕೊಡ್ತಾರೆ? ಕಾಂಗ್ರೆಸ್ನವ್ರು ಉತ್ತರ ಕೊಡ್ತಾರೋ ಅಥವಾ ಕೇಂದ್ರ ನಾಯಕರು ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಹಬೀಬ್ ಉತ್ತರ ಕೊಡ್ತಾರೆ, ನನಗೆ ಗೊತ್ತಿಲ್ಲ. ಈಗ KN ರಾಜಣ್ಣ ಅವರು ರಾಜೀನಾಮೆ ಯಾಕೆ ಕೊಟ್ಟರು? ಹೈಕಮಾಂಡ್ ವಿರುದ್ಧ ಮಾತನಾಡಿದ್ರು. ಏನು ಹೈಕಮಾಂಡ್ ವಿರುದ್ಧ ಮಾತಾಡಿದ್ದು? ರಾಹುಲ್ ಗಾಂಧಿ ಅವರ ವೋಟ್ ಚೋರಿ ವಿಚಾರವನ್ನ ಗೇಲಿ ಮಾಡಿದ್ರು ಅಂತ ಹೇಳಿ KN ರಾಜಣ್ಣನ್ ರಾಜೀನಾಮೆ ತಗೊಂಡು, ಇದೇ ಹೈಕಮಾಂಡ್, ಇದೇ ರಾಹುಲ್ ಗಾಂಧಿ, ಇದೇ KC ವೇಣುಗೋಪಾಲ್, ಇದೇ ಮಲ್ಲಿಕಾರ್ಜುನ್ ಖರ್ಗೆ. ಅದೇ ನ್ಯಾಯ DK ಶಿವಕುಮಾರ್ ಅವ್ರಿಗೆ ಅಪ್ಲೈ ಆಗೋದಾದ್ರೆ, ಅದಾನಿ ಅವ್ರನ್ನ ಮೀಟ್ ಮಾಡಿರುವಂತಹ, ರಾಹುಲ್ ಗಾಂಧಿ ಅವರ ಆಶಯಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ, ರಾಹುಲ್ ಗಾಂಧಿ ಬದ್ಧತೆಗೆ ಧಕ್ಕೆ ತಂದಿರುವಂತಹ DK ಶಿವಕುಮಾರ್ ರಾಜೀನಾಮೆ ಪಡಿಲಿ ಹಂಗಾದ್ರೆ? ರಾಹುಲ್ ಗಾಂಧಿ ಅವರ ವೋಟ್ ಚೋರಿಯನ್ನು ವಿರೋಧ ಮಾಡಿದ್ದಕ್ಕೆ ರಾಜಣ್ಣ ರಾಜೀನಾಮೆ ನೀಡೋದಾದ್ರೆ, ರಾಹುಲ್ ಗಾಂಧಿ ಅವರ ಅದಾನಿ ಕುರಿತಾದ ಬದ್ಧತೆಯನ್ನು ಪ್ರಶ್ನೆ ಮಾಡಿರೋ DK ಶಿವಕುಮಾರ್ ಯಾವಾಗ ರಾಜೀನಾಮೆ ಕೊಡ್ತಾರೆ? ರಾಜಣ್ಣನ ಕಿತ್ತಾಕದಂಗೆ DK ಶಿವಕುಮಾರ್ನವ್ರ ಕಿತ್ತಾಕುವಂಥ ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ಗಿದೆಯಾ? ಒಬ್ರಿಗೊಂದು ನ್ಯಾಯನ? ರಾಜಣ್ಣಗೆ ನಾಗೇಂದ್ರ ತಗೊಂಡ ಹಾಗೆ ರಾಜಣ್ಣನು ವಾಪಸ್ ತಗೋಬಹುದಾಗಿತ್ತಲ್ಲ, ರೀಇನ್ಸ್ಟೇಟ್ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈಗ ಬರ್ತೀನಿ ವಿಚಾರಕ್ಕೆ. ಈಗ ರಾಜಣ್ಣನು ಕೂಡ STನಾ? ಎಕ್ಸಾಕ್ಟ್ಲಿ. ಸತೀಶ್ ಜಾರಕಿಹೊಳಿಗೆ ಅಧಿಕಾರ ತಪ್ಪಿಸಿದ್ರು, ಅವರು ಕೂಡ STನಾ? ಹೌದು. ಈಗ ನಾಗೇಂದ್ರ ಇದ್ರಲ್ಲಿ ಬಲಿಪಶು ಆಗ್ತಾರೆ ಅನ್ನೋದಾದ್ರೆ ನಾಗೇಂದ್ರ ಕೂಡ STನಾ? ನೋ ಡೌಟ್. ಹಂಗಾರೆ ಕಾಂಗ್ರೆಸ್ ST ಸಮುದಾಯನ ಯಾವ ರೀತಿ ಬಳಸ್ಕೊಳ್ತಾ ಇದೆ? ಹಂಗಾರೆ ST ಸಮುದಾಯದವರು BJP ಅವರು ಪಾದಯಾತ್ರೆ ಮಾಡಿದ್ರೆ ಮಾತ್ರ ಕಾಂಗ್ರೆಸ್ ಬಿಟ್ಟು ಬರ್ತಾರ? ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ BJP ಪರವಾಗಿ ಬರಲ್ವಾ ST ಅವರು? ಇದಕ್ಕಿಂತ ಕಾಂಗ್ರೆಸ್ ST ಸಮುದಾಯಕ್ಕೆ ಯಾವ ರೀತಿ ದ್ರೋಹ ಮಾಡ್ತಿದೆ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಬೇಕಾಂಗಾದ್ರೆ? ಒಂದೇ ಸಮುದಾಯದ ಪ್ರಬಲ 3 ಜನ ನಾಯಕರನ್ನ ಈ ರೀತಿಯಾಗಿ ತೇಜೋವಧೆ ಮಾಡಿದ್ದಾರೆ, ತುಳಿದಿದ್ದಾರೆ ಅನ್ನೋದಾದ್ರೆ ಕಾಂಗ್ರೆಸ್ಗೆ ST ಸಮುದಾಯ ಯಾಕೆ ಬೆಂಬಲ ವ್ಯಕ್ತಪಡಿಸಬೇಕು? ಅಲ್ಲ, ಸಪೋರ್ಟ್ ಮಾಡಿದಾರಲ್ಲ. ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದಾರಲ್ಲ. ಅಲ್ಲ ಸರ್, ಇಲ್ಲಿ ಸಮುದಾಯವಾರು ಸಚಿವ ಸ್ಥಾನ ಕೊಟ್ಟಿದಾರಲ್ಲ. ಎಲ್ಲರನ್ನೂ ಕೊಡಕ್ಕಾಗಲ್ಲ. ಈಗ ಒಂದು ಸಮುದಾಯದಿಂದ 18 ಜನ ಗೆದ್ದು ಬರ್ತಾರೆ. ನೋಡಿ, ನೀವು ಒಬ್ಬರಿಗೆ ಒಂದು 10 ದಿನ ನೀವು ಊಟ ಕೊಟ್ಟಿದ್ದೀನಿ, 11ನೇ ದಿನ ಊಟದಲ್ಲಿ ವಿಷ ಕೊಟ್ಟಿದ್ದೀನಿ ಅಂದ್ರೆ 10 ದಿನ ಊಟ ಕೊಟ್ಟಿದ್ದು ಲೆಕ್ಕಕ್ಕೆ ಬರಲ್ಲ ಯಾವತ್ತು.
ಅಲ್ಲ, ಆದ್ರೆ ರಾಜಕಾರಣ ಹಂಗ್ ನಡೆಯಲ್ಲ ಸರ್. ಎಲ್ಲ ಸಮುದಾಯ, ಸಮಾಜ, ಅಲ್ಲ ಸರ್, ಎಲ್ಲ ಇಲ್ಲಿ- ಪ್ರಾದೇಶಿಕವಾರು ಎಲ್ಲವನ್ನೂ ಕೂಡ ನೋಡ್ಬೇಕಾಗುತ್ತೆ. ಜಾತಿ ಸಮುದಾಯ ಲೆಕ್ಕಾಚಾರ ಮಾಡ್ಕೊಂಡೇ ಇವ್ರು ಎಲ್ರಿಗೂ ಸ್ಥಾನಮಾನ ಕೊಡುವಂತಹದ್ದು, ಅಥವಾ ಮುಂದಿನ ಗೆಲುವು ಯಾವ ರೀತಿ ಇರುತ್ತೆ, ಅದ್ ಪಕ್ಷದ ಮೇಲೆ ಹೇಗ್ ಪರಿಣಾಮ ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರ ಹಾಕಿನೇ ಅಲ್ವಾ ಸರ್ ಎಲ್ಲರನ್ನ ಆಯ್ಕೆ ಕೂಡ ಮಾಡೋದು. ಅದ್ರ ಪ್ರಭಾವನೇ ಇಲ್ಲಿ ಪರಿಣಾಮ ಬೀರ್ತಾ ಹೋಗುತ್ತಾ ಇದು. ಎಕ್ಸಾಕ್ಟ್ಲಿ. ಈಗ ಎಸ್ ಟಿ ಮಾತು ಬಂತು, ಬಹಳ ಒಳ್ಳೆ ಮಾತು ಎತ್ತಿದ್ರು ಹೇಮಂತ್ ಅವರು. ಏನು ಗೊತ್ತಾ, ನಿಮಗೆ ಚಿತ್ರದುರ್ಗದಿಂದ ಹಿಡಿದು ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರುವರೆಗೂ ಅದನ್ನ ಎಸ್ ಟಿ ಅಂದ್ರೆ ಪರಿಶಿಷ್ಟ ವರ್ಗದ ಜಾನಪದ ತೊಟ್ಟಿಲು ಅಂತ ಕರೆಯಲಾಗುತ್ತೆ. ಅದನ್ನ ಇಡೀ ಪರಿಶಿಷ್ಟ ವರ್ಗ ಅತಿ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಅಲ್ಲಿರ್ತಕ್ಕಂಥದ್ದು. ಹಾಗಾಗಿ ನೀವು ಚಿತ್ರದುರ್ಗದ ಚಳ್ಳಕೆರೆಯಿಂದಾನೆ ಹಿಡಿದು, ರಘುಮೂರ್ತಿಯಿಂದ ಹಿಡಿದು, ಮೊಳಕಾಲ್ಮೂರಿನ NY ಗೋಪಾಲಕೃಷ್ಣ ಅವರಿಂದ ಹಿಡಿದು, ನೀವು ಬಳ್ಳಾರಿಯ ಹಲವಾರು ಕ್ಷೇತ್ರಗಳು ಮತ್ತು ಕೊಪ್ಪಳದ ಕ್ಷೇತ್ರಗಳು ಮತ್ತು ರಾಯಚೂರಿನ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹೊಸಪೇಟೆ, ವಿಜಯನಗರ ಜಿಲ್ಲೆ ಎಲ್ಲವೂ ಕೂಡ ಅತಿ ಹೆಚ್ಚು ಎಸ್ ಟಿ ನಾಯಕರು ಮತ್ತು ಎಸ್ ಟಿ ಮತದಾರರ ನಿರ್ಣಾಯಕರಾಗಿರ್ತಾರೆ. ಹಾಗಾಗಿ ಅದರ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಬಿಜೆಪಿ ಇಟ್ಟಿರ್ತಕ್ಕಂಥ ಕಣ್ಣನ್ನ, ರಾಜಕೀಯದ ಕಣ್ಣನ್ನ ನಾವು ಅಷ್ಟು ಮಟ್ಟಿಗೆ ಅದನ್ನ ಶಮನಗೊಳಿಸಬೇಕು. ಅಲ್ಲಿ ಇನ್ನೊಬ್ರಿಗೆ ಕೊಡೋಣ, ಮತ್ತೆ ಇಳಿಸ್ಬಿಟ್ಟು ಎಸ್ ಟಿ ಸಮುದಾಯವನ್ನು ಪ್ರತಿನಿಧಿಸುವಂತ ಇನ್ನೊಬ್ಬ ಮಹಿಳೆಗೋ ಅಥವಾ ಇನ್ನೊಬ್ಬ ಪುರುಷ MLAಗೋ ಕೊಡೋಣ ಅನ್ನೋಂಥದ್ದು ಕಾಂಗ್ರೆಸ್ ಸ್ಟ್ರಾಟಜಿ. ಇದು ಒಂದು. ಎರಡನೇ ಕಾರಣ, ನೀವು ಸೂಕ್ಷ್ಮ ಒತ್ತಡ ಏನಿತ್ತು ಅನ್ನೋಂಥ ಮಾತು ಹೇಳಿದ್ರಿ, ಇದು ಬಹಳ ಮುಖ್ಯ. ಯಾಕಂದ್ರೆ ಒಂದು ತೀರ್ಮಾನಕ್ಕೆ ಒಂದೇ ಕಾರಣ ಇರಲ್ಲ ಅಲ್ವಾ ಸರ್, ಒಂದು 4-6 ಕಾರಣಗಳಿದೆ. ಎರಡನೇ ಕಾರಣ ಹೇಳ್ತೀನಿ ಬಹಳ ಪ್ರಮುಖವಾಗಿ. ಈಗ ಸೆಷನ್ ಟೈಮಲ್ಲಿ ರಾಜೀನಾಮೆ ಕೊಡ್ಲಿಲ್ಲ. ಈಗ ಯಾಕೆ ಕೊಟ್ಟಿದ್ದಾರೆ, ಈಗ ಕೊಡೋಕ್ಕಾಗಿದ್ದಾರೆ ಅಂತಂದ್ರೆ ಎಲ್ಲೋ ಪ್ರಾಸಿಕ್ಯೂಷನ್ ಭಯ ಶುರುವಾಗಿದೆ. ನಾವು ಯಾಕೆ ಸುವೇಂದು ಅಧಿಕಾರಿ ಎಕ್ಸಾಂಪಲ್ ನೀವು ಕೊಟ್ರಿ, ಹಿಮಂತ ಬಿಸ್ವಾ ಶರ್ಮಾ ಕೊಟ್ರಿ, ಅಲ್ಲಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಅವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ. ಇಲ್ಲಿರ್ತಕ್ಕಂಥದ್ದು ನಾಗೇಂದ್ರ, ಕಾಂಗ್ರೆಸ್ ಪಕ್ಷದ ಸಚಿವ, ಶಾಸಕ, ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಧಕ್ಕೆ ಆಗಬೇಕು. ಹಾಗಾಗಿ ಬಿಜೆಪಿ ಪಕ್ಷ ಅಥವಾ ಕೇಂದ್ರದ ಸರ್ಕಾರ ಪ್ರಾಸಿಕ್ಯೂಷನ್ಗೆ ಮತ್ತೆ ಮರುಜೀವ ಕೊಡಬಹುದು, ಮತ್ತೆ ಇಡಿ ಸಿಬಿಐ ದಾಳಿ ಆಗಬಹುದು ಅನ್ನುವಂಥ ಸುಳಿವು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಇದು ಕೂಡ ಒಂದು ಒತ್ತಡದ ತಂತ್ರ ಕಾರಣ ಆಗಿರ್ಬೋದು, ಅದರಿಂದ ಉಳ್ಕೊಳ್ಳಿಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಕಾರಣ. ಮತ್ತೆ ಸರ್, ಇಲ್ಲಿ ಒಂದ್ ಕಡೆ ಟ್ರಬಲ್ ಶೂಟರ್, ಮತ್ತೆ ಚಾಣಾಕ್ಷ ನಡೆ, ಹೀಗೆ ಸಾಕಷ್ಟು ಏನು ಕನಕಪುರದ ಬಂಡೆ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ DK ಶಿವಕುಮಾರ್ ಅವರು. ಆದ್ರೆ ಈಗ ಏನು DK ಶಿವಕುಮಾರ್ ಅವರ ನಾಯಕತ್ವದಲ್ಲೇ, ಅವರ ಲೀಡರ್ಶಿಪ್ ಅಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಏನಿದೆ ಅಲ್ವಾ, ಅದು ಅವರ ಚಾಣಾಕ್ಷ ನಡೆಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗೋದಿಲ್ವಾ? ಇದೆಷ್ಟರ ಮಟ್ಟಿಗೆ ಅವರ ಇಮೇಜ್ ಯಾವ ರೀತಿ ಹೇಗೆ? ಅದೇ ನಾನು ಹೇಳಿದ್ದೆ ಅವಾಗ ಮಾತಾಡಿದ್ದೆ. ಈಗ DK ಶಿವಕುಮಾರ್ ಚಾಣಾಕ್ಷ ರಾಜಕಾರಣಿ ಅನ್ನೋ ತರದ್ದು 2 ತಿಂಗಳಲ್ಲಿ ಯಾವುದು ಕಂಡಿಲ್ಲ. ಅಂದ್ರೆ ಅವ್ರ ಇಮೇಜ್ ಅನ್ನ ಡ್ಯಾಮೇಜ್ ಆಗದಲ್ಲ ಇರೋ ರೀತಿ ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಜೀನಾಮೆ ಪಡಿತಾ ಇದ್ದಾರೆ. ನೋಡಿ, DK ಶಿವಕುಮಾರ್ ಸಂಘಟನಾ ಚತುರ ಇರಬಹುದು, ನೀಲಿ ಕಣ್ಣಿನ ಹುಡುಗ ಇರಬಹುದು, ಆಯ್ತು, DK ಶಿವಕುಮಾರ್ ಸಂಘಟನಾ ಚತುರ ಇರಬಹುದು. ಆದ್ರೆ DK ಶಿವಕುಮಾರ್ ಒಳ್ಳೆಯ ಆಡಳಿತಗಾರ ಅಂತ ತೋರಿಸ್ಬೇಕಲ್ಲ. ಸಂಘಟನೆ ಮಾಡೋರೆಲ್ಲ ಆಡಳಿತ ಮಾಡ್ಬಿಟ್ರೆ ಅಲ್ಲ. ಮತ್ತೆ DK ಶಿವಕುಮಾರ್ ಅವರು ಸರ್ ಪದೇ ಹೇಳ್ತಾರೆ 2028ರ ಚುನಾವಣೆ ಮೇಲೆ ಅವ್ರ ಕಣ್ಣು ಅಂತ. ಹಾಗಾದ್ರೆ ಈಗ CM ಆಗಿರುವಂತದ್ರ ಮೇಲೆ ಅವ್ರಿಗೆ ತೃಪ್ತಿ ಇಲ್ವಾ? ಹಾಗಿದ್ರೆ ಅಲ್ಲ, ಅದು ಒಂದ್ ಕಡೆ ನಾಯಕತ್ವದ ಈ ಹಗ್ಗ ಜಗ್ಗಾಟದಲ್ಲೇ ಸಮಯ ಕಳೆದು ಹೋಗ್ತಾ ಇದೆ. ಹಂಗಲ್ಲ. DK ಶಿವಕುಮಾರ್ ಮಾಡಿರುವಂತ ಅತಿ ದೊಡ್ಡ ಪ್ರಮಾದ ಏನಂದ್ರೆ, ಅವರು ಈಗ ಮುಖ್ಯಮಂತ್ರಿಯಾಗಿ ತಮ್ಮನ್ನ ತಾವು ಅವರೇ ಪಟ್ಟಾಭಿಷೇಕ ಮಾಡ್ಕೊಂಡಿರೋದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೊಡೆತವನ್ನ ತಾಳಲಾರದೆ ಪತ್ರ ಕುಟ್ಕೊಂಡು ಹೋಗ್ತಾ ಇತ್ತು. ಸಿದ್ದರಾಮಯ್ಯನವರ ಒಂದು ಪ್ಲಸ್ ಪಾಯಿಂಟ್, ಒಂದು ಮೈನಸ್ ಪಾಯಿಂಟ್ ಏನಂದ್ರೆ, ಪ್ಲಸ್ ಪಾಯಿಂಟ್ ಏನಂದ್ರೆ ಭಾಗ್ಯಗಳ ಸರದಾರ, ಎಸ್. ಅದೇ ಮೈನಸ್ ಪಾಯಿಂಟ್ ಏನಂದ್ರೆ ಸಿದ್ದರಾಮಯ್ಯ ಅಭಿವೃದ್ಧಿ ಮಾಡಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರದ್ದು 0, ಭಾಗ್ಯಗಳನ್ನು ಕೊಟ್ಟಿರೋದ್ರಲ್ಲಿ ಸಿದ್ದರಾಮಯ್ಯ ಪ್ಲಸ್. ಓಕೆ, ಇದು ಸಿದ್ದರಾಮಯ್ಯನವರ ಪ್ಲಸ್ ಆ್ಯಂಡ್ ಮೈನಸ್. DK ಶಿವಕುಮಾರ್ ಪ್ಲಸ್ ಆ್ಯಂಡ್ ಮೈನಸ್ ಯಾವುದಂತ ಹೇಳ್ತೀರಿ ನೀವು? ಈ ಕಡೆ ಭಾಗ್ಯ ಕೊಟ್ಟಿ ಸರ್ ಏನೂ ಇಲ್ಲ, ಈ ಕಡೆ ಪ್ಲಸ್ ಯಾವುದು ಕಾಣಲ್ಲ. ಪ್ಲಸ್ ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋ ತರ ಅವರು ಸಂಘಟನೆನ ಮಾಡಿದ್ದಾರೆ ಅನ್ನುವಂಥದ್ದು, ಯಾವುದೇ ಹಂತದಲ್ಲಿ ಹೋದ್ರೂ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂಥದ್ದು, ಕೊಟ್ಟಿರೋ ಟಾಸ್ಕ್ ಅನ್ನ ಅದನ್ನ ಯಶಸ್ವಿಯಾಗಿ ನಿಭಾಯಿಸಿ ಗೆಲ್ತಾರೆ ಅನ್ನುವಂಥದ್ದು. ಓಕೆ, ಆದ್ರೆ DK ಶಿವಕುಮಾರ್ ನೀವು ಹೇಳಿರೋ ತರ ಚಾಣಾಕ್ಷ ರಾಜಕಾರಣಿ ಆಗಿದ್ದಂಥವ್ರು. ನಾನು ಆವಾಗಲೇ ಹೇಳ್ದಂಗೆ ಈ 2 ತಿಂಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ತಮ್ಮ ಚಾಣಾಕ್ಷತನದಿಂದ, ಆ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ DK ಶಿವಕುಮಾರ್ ಅವರಿಗೆ ಸಾಧ್ಯವಾಗಲೇ ಇಲ್ಲ. ಸರ್, ಒಂದು ನಿಮಿಷ, ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಲ್ಲ, ಆದರೆ DK ಶಿವಕುಮಾರ್ ಪರವಾಗಿ ಒಂದಷ್ಟು DK ಶಿವಕುಮಾರ್ ಅವರ ಪರಿಸ್ಥಿತಿಯನ್ನು ಪ್ರಶ್ನಿಸ್ತೀನಿ. ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ತನ್ನ ಸರ್ಕಾರವನ್ನು ಕ್ಯಾಬಿನೆಟ್ ರಚನೆ ಮಾಡ್ಕೋಬೇಕು ಅಂತಂದ್ರೆ ಅವರ ವೈಯಕ್ತಿಕ ನಿರ್ಧಾರ ಆಗಿರಲ್ಲ. ಹೈಕಮಾಂಡ್ ಒತ್ತಡವನ್ನು ಸಹಿಸ್ಕೋಬೇಕು, ಹೈಕಮಾಂಡ್ ನಿರ್ದೇಶಿತ ಹೆಸರುಗಳನ್ನ ಆಯ್ಕೆ ಮಾಡ್ಕೋಬೇಕು. ಈ ಕಡೆ ಕಾಂಗ್ರೆಸ್ನಲ್ಲಿ
ಕಾಂಗ್ರೆಸ್ನಲ್ಲೇ ಇರತಕ್ಕಂಥ ವಿವಿಧ ಬಣಗಳನ್ನು ಸಮಾಧಾನ ಪಡಿಸಬೇಕು, ವಿವಿಧ ಪ್ರಾದೇಶಿಕವಾರು, ಜಾತಿವಾರು, ಆಮೇಲೆ ಬೇರೆ ಬೇರೆ ರೀತಿಯ ಸಂಪನ್ಮೂಲ ಒದಗಿಸುವಂಥ ವ್ಯಕ್ತಿಗಳಿಗೆ ಮತ್ತು ಹೊಸ ಮುಖಗಳಿಗೆ ಈ ರೀತಿ ಹಲವಾರು ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಪಕ್ಷದಿಂದಲೇ ಇಷ್ಟೊಂದು ಸಮಸ್ಯೆ, ಆ ಕಡೆಯಿಂದ ಕೇಂದ್ರದಲ್ಲಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ, ಅಲ್ಲಿ CID, CBI, ED ಈ ತರದ ಒತ್ತಡಗಳಿದ್ದಾಗ ಜೊತೆಗೆ ಸ್ವತಃ DK ಶಿವಕುಮಾರ್ ಅವರು ಹಲವಾರು ಪ್ರಕರಣಗಳನ್ನು ಈಗಲೂ ಎದುರಿಸ್ತಾ ಇದ್ದಾರೆ. ಆ ಒಂದು ಭಯಾನೂ ಇರುತ್ತೆ. ಈ ಹಂತದಲ್ಲಿ DK ಶಿವಕುಮಾರ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ತಪ್ಪು ಅಂತ ವೈಯಕ್ತಿಕವಾಗಿ DK ಶಿವಕುಮಾರ್ ಆಗಿ ಹೇಳೋದಕ್ಕೆ ಹೇಗೆ ಹೌದು ಸಾಧ್ಯ? ಹೌದು ಸರ್, ಇಷ್ಟೆಲ್ಲ ತೊಂದರೆಗಳಿದಾವಲ್ಲ ಸರ್, ಯಾಕೆ ಬೇಕು ಸರ್ ನಿಮಗೆ? ಅದನ್ನ ಯಾರೋ ನಿಭಾಯಿಸ್ತಿದಾರಲ್ಲ, ಬಿಡಿ, ಅವ್ರು ನಿಭಾಯಿಸ್ತಾರೆ. ನಿಮಗೆ ಯಾಕೆ ಬೇಕು ಮುಖ್ಯಮಂತ್ರಿ ಸ್ಥಾನ? ಯಾಕೆ ಬೇಕು ನಿಮಗೆ? ಬಿಟ್ಬಿಡಿ, ಪಕ್ಷ ಕಟ್ಟಿದೀವಿ ಇಲ್ಲ, ಸರ್, ನೀವು ಅಧಿಕಾರ ಬಿಟ್ಬಿಡಿ. ಕಟ್ಟಿದೀವಿ, 140 ನೀವು ಬಿಟ್ಬಿಡಿ ಗೆಲ್ಸಿದೀವಿ, ಸರ್, ನೀವು 140 ಬಿಟ್ಬಿಡಿ. ನಿಮಗೆ ಕಷ್ಟಗಳಿದಾವೆ, ನಿಮಗೆ ಕೇಸ್ಗಳು ಜಾಸ್ತಿ ಇದಾವೆ, ಆಯ್ತಾ? ನಿಮ್ಗೆ ಚಾಲೆಂಜಸ್ ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಹಂಗಿದ್ದಾಗ ನಿಮ್ಗೆ ಯಾಕೆ ಬೇಕು ಅಂದ್ರೆ ಮುಖ್ಯಮಂತ್ರಿ ಸರ್, ಸ್ಥಾನ? ಅಲ್ಲ, ಒಂದ್ ಕಡೆ ಅದೇ ಚಾಣಾಕ್ಷತನ, ಅದನ್ನೆಲ್ಲ ಎದುರಿಸೋದೇ ಚಾಣಾಕ್ಷತನ. ಅಲ್ಲ, ಯಾರು ಸಪೋರ್ಟ್ ಮಾಡ್ತಿದ್ದೀರಾ? ಪಕ್ಷದಲ್ಲೂ ಸಪೋರ್ಟ್ ಮಾಡ್ತಿಲ್ಲ. ಸಿದ್ದರಾಮಯ್ಯ ಅವ್ರದೊಂದು ಬಣ, ಸತೀಶ್ ಜಾರಕಿಹೊಳಿ ಅವ್ರದೊಂದು ಬಣ, KPCC ಅಧ್ಯಕ್ಷರದೊಂದು ಬಣ, ಹಳೆ ಮೂಲ ಕಾಂಗ್ರೆಸ್ಸಿಗರದೊಂದು ಬಣ, ವಲಸೆ ಕಾಂಗ್ರೆಸ್ಸಿಗರದೊಂದು ಬಣ, ಜನತಾ ಪರಿವಾರದವ್ರದೊಂದು ಬಣ, ಹೊಸ ನಾಯಕರದೊಂದು ಬಣ. ಅಲ್ಲಿ ಉಸ್ತುವಾರಿಗಳು ಹೇಳ್ದಂಗೆ ಒಂದು ಮಾತನ್ನ ಕೇಳಬೇಕು, ರಾಹುಲ್ ಗಾಂಧಿ ಹೇಳ್ದಂಗೆ ಒಂದು ಮಾತನ್ನ ಕೇಳಬೇಕು. ಈ ಕಡೆ ಅವಾಗವಾಗ ಬಿಜೆಪಿ ನಾಯಕರ ಒತ್ತಡ, ಕಾಂಗ್ರೆಸ್ ನಾಯಕರ ಒತ್ತಡ. ಏನ್ ಮಾಡ್ಬೇಕು ಸರ್ DK ಶಿವಕುಮಾರ್? ಆಯ್ತು, ನೀವು ಹೇಳಿದ್ದು ಕರೆಕ್ಟ್. ರಾಜಕಾರಣ ಅಂದ್ರೇನೆ ಹಂಗೆ, ರಾಜಕಾರಣ ಅಂದ್ರೇನೆ ಹಂಗೆ. ಈಗ ಯಾರಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ನೀವು ಸುಲಲಿತವಾಗಿ ಅಧಿಕಾರ ನಡೆಸಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದು ಯಾರಿಗೆ ಮಾಡಿದ್ದಾರೆ? ಕರ್ನಾಟಕದಲ್ಲಿ ಯಾರಿಗೆ ಮಾಡಿದ್ದಾರೆ? ಯಾವ ಸರ್ಕಾರದಲ್ಲಿ ಯಾರು? ಯಡಿಯೂರಪ್ಪನವ್ರಿಗೆ ಮಾಡಿದ್ರಾ? ಯಡಿಯೂರಪ್ಪನವ್ರದಂತೂ ಪ್ರತಿದಿನ ಗೋಳು ಮಾಡಿದ್ರಾ? ಕುಮಾರಸ್ವಾಮಿ ಅವ್ರಿಗೆ ಮಾಡಿದ್ರಾ? ಸುಭಿಕ್ಷವಾಗಿ ಒಂದೇ ತರ ನಡ್ಕೊಂಡು ಹೋಗಿರೋದು ಯಾವ್ದಿದೆ? ಯಾವ್ದಿದೆ? ಎಲ್ಲರೂ ಅದು ಸಾಧ್ಯನೇ ಇಲ್ಲ ನೋಡಿ. ಅನ್ನೋದಕ್ಕೆ. ನಿಮ್ಗೆ ಯಾವತ್ತೂ ಕೂಡ ಹೈವೇ ರಸ್ತೆಗಳು, ನೈಸ್ ಆಗಿರೋ ರೋಡ್ಗಳು, ನೀವು ಎಷ್ಟು ಒಳ್ಳೆ ಡ್ರೈವರ್ ಅನ್ನೋದನ್ನ ತಿಳಿಸಲ್ಲ. ನೀವು ಒಳ್ಳೆ ಡ್ರೈವರ್ ಅಂತ ತಿಳಿಸೋ ರೋಡ್ಗಳು ಯಾವುದು ಅಂದರೆ, ಯಾವುದರಲ್ಲಿ ಹೆಚ್ಚು ತಗ್ಗು ಉಬ್ಬುಗಳಿರ್ತವೆ, ಯಾವುದು ಕರುಗಳು ಜಾಸ್ತಿ ಇರ್ತವೆ, ಆ ರೋಡಲ್ಲಿ ನೀವು ಹೆಂಗೆ ಡ್ರೈವ್ ಮಾಡ್ತೀರಾ ಅವಾಗಲೇ ನೀವು ಡ್ರೈವರ್ ನಿಮ್ದು ಹೆಂಗಷ್ಟು ಡ್ರೈವಿಂಗ್ ಸ್ಕಿಲ್ ಇದೆ ಅಂತ ಗೊತ್ತಾಗೋದು. ಮತ್ತೆ ಸರ್ ಹೇಳ್ದಾಗೆ ಆಲ್ಮೋಸ್ಟ್ ನೀವು ಹೇಳಿದ್ರಿ, ಒಂದ್ ಕಡೆ ಬಣ ಬಡಿದಾರೆ, ಹೌದು. ಇನ್ನೊಂದ್ ಕಡೆ ಹೈಕಮಾಂಡ್, ಇದೆ. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರ ಆತಂಕ, ಇದೆಲ್ಲ ವಿಪಕ್ಷಗಳ ಒತ್ತಡ. ಆದ್ರೆ ಸರ್, ಹೈಕಮಾಂಡ್ ಹೇಳುತ್ತೆ ಯುವ ಪೀಳಿಗೆಗೆ ಮಣೆ ಹಾಕ್ಬೇಕು ಅಂತ, ಮತ್ತೆ ಹಿರಿಯರನ್ನ ಸಮಾಧಾನ ಪಡಿಸಬೇಕು ಅನ್ನುವಂಥದ್ದು ಒಂದ್ ಕಡೆ ಮಾತು ಬರ್ತಾ ಇದೆ ಸರ್. ನೋಡ್ರಿ, ಈ ಯುವ ಪೀಳಿಗೆ, ಮಹಿಳೆಯರ ಪರ, ಈ ರಾಜಕಾರಣಿಗಳ ದೃಷ್ಟಿನಲ್ಲಿ ಯುವ ಪೀಳಿಗೆ ಅಂದ್ರೆ ಯಾರು? SS ಮಲ್ಲಿಕಾರ್ಜುನ ಮಗ ಯುವ ಪೀಳಿಗೆ. ದಾವಣಗೆರೆಯಲ್ಲಿ ಯುವಕರಿಗೆ ಟಿಕೆಟ್ ಕೊಡಬೇಕು. ಯಾರಿಗೆ? SS ಮಲ್ಲಿಕಾರ್ಜುನ ಮಗನಿಗೆ ಟಿಕೆಟ್ ಕೊಡಬೇಕು, ಆಯ್ತಾ? ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಬೇಕು ದಾವಣಗೆರೆಯಲ್ಲಿ ಅಂದ್ರೆ SS ಮಲ್ಲಿಕಾರ್ಜುನ್ ಹೆಂಡತಿಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಬೇಕು. ಇದು ರಾಜಕಾರಣಿಗಳ ಯುವಕರ ಬಗ್ಗೆ ಇರುವಂತ ಪ್ರೀತಿ. ಇಲ್ಲ, ಉತ್ತರ ಕರ್ನಾಟಕ ಗಂಡು ಮೆಟ್ಟಿದ ನೆಲ, ಅಲ್ಲಿ ಯುವ ಮಹಿಳೆಗೆ ಟಿಕೆಟ್ ಕೊಡಬೇಕು. ಚಿಕ್ಕೋಡಿನಲ್ಲಿ ಸತೀಶ್ ಜಾರಕಿಹೊಳಿ ಮಗಳಿಗೆ ಕೊಡಬೇಕು. ಇದು ಯುವ ಪೀಳಿಗೆ. ಬೆಳಗಾವಿಯಲ್ಲಿ ಯುದ್ಧ ಹೈಕೊಂಡು ಬರಬೇಕು ರಾಜಕೀಯಕ್ಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ಗನೆ ಟಿಕೆಟ್ ಕೊಡಬೇಕು. ಅಲ್ಲ ಸರ್, ಬೀದರ್ ಈಶ್ವರ್ ಖಂಡ್ರೆ, ಅಲ್ಲಿ ಬೀದರ್ ಈಶ್ವರ್ ಖಂಡ್ರೆ ಧೈರ್ಯ ಮಾಡಿ ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಯುವಕನನ್ನು ಗೆಲ್ಲಿಸ್ಕೊಂಡು ಬರಬೇಕು. ಅವ್ರ ಮಗನ್ಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ ಬರಬೇಕು. ಅಲ್ಲ, ಅವ್ರು ಪಕ್ಷಕ್ಕೆ ದುಡ್ದಿದ್ದಾರೆ ಸರ್, ಪಕ್ಷದ ಸಂಘಟನೆ. ಹಂಗಾಗಿ ಈಗ ನೋಡಿ, ಈಗ ಮಹಿಳೆ ಕೊಡಬೇಕು, ಮುನಿಯಪ್ಪನ ಮಗಳಿಗೆನೆ ಕೊಡಬೇಕು. ಯುವಕನ್ ಕೊಡಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಮಗನ್ಗೆ ಕೊಡಬೇಕು ಹೋಮ್ ಮಿನಿಸ್ಟರ್ಶಿಪ್ ಪೋರ್ಟ್ಫೋಲಿಯೋ. ಓಕೆ, ಹಿಂಗೆ ಇಲ್ಲಿ ಬಹಳ ಹಿಂದುಳಿದಿದೆ. ಎಲ್ಲಿ ಬೀದರ್, ಗುಲ್ಬರ್ಗ, ಅಲ್ಲಿ ಮತ್ತೊಬ್ಬ ಯುವಕನ್ ಬರಬೇಕು ಸಂಪುಟಕ್ಕೆ. ಧರ್ಮ್ ಸಿಂಗ್ ಮಗನೇ ಬರ್ಬೇಕು ಸಂಪುಟಕ್ಕೆ. ಬಾಗಲಕೋಟೆ, ಅಲ್ಲಿ ಅಪ್ಪರ್ ಕೃಷ್ಣ ಪ್ರಾಬ್ಲಮ್ ಇದೆ, ರೈತರು ಕಬ್ಬು ಬೆಳೆಗಾರ ಸಮಸ್ಯೆ ಇದೆ, ಅಲ್ಲಿ ಮತ್ತೊಬ್ಬ ಯುವಕ ಬರಬೇಕು. ಕಾಶ್ಯಪ್ನವ್ರ ಮಗ, ಮಿನಿಸ್ಟರ್ ಕಾಶ್ಯಪ್ನವ್ರ ಮಗ ವಿಜಯಾನಂದನೇ ಮತ್ತೆ ಬರಬೇಕು. ಈ ಥರದಿದ್ದಾಗ ನೀವು ಈ ಬೂಟಾಟಿಕೆ ಮಾತುಗಳು, ಯುವಕರನ್ನ ನಾವು ಉದ್ಧಾರ ಮಾಡ್ತೀವಿ, ಮಹಿಳೆಯರಿಗೆ ನಾವು ಏನೋ ಪ್ರಾತಿನಿಧ್ಯ ಕೊಡ್ತೀವಿ ಅನ್ನೋದೆಲ್ಲ ಇದೆಯಲ್ಲ. ಅಲ್ಲ ಸರ್, ಇದನ್ನ ಸ್ವತಃ ರಾಹುಲ್ ಗಾಂಧಿ ಅವರೇ ಅಲ್ವಾ ಹೇಳಿದಲ್ವಾ ಸರ್? ಆದ್ರೆ ಇತ್ತ ನಮ್ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಹಿರಿಯ ನಾಯಕರೆಲ್ಲರೂ ಕೂಡ ಅಸಮಾಧಾನಕ್ಕೆ ಎಡೆ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಅಸಮಾಧಾನವನ್ನ ಮತ್ತೆ ಸಮಾಧಾನ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಣೆ ಹಾಕ್ಲೇಬೇಕು, ಇಲ್ಲಾಂದ್ರೆ ಪಕ್ಷದ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಅದು ಮುಂಬರುವ ಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ರಾಹುಲ್ ಗಾಂಧಿ ಹೇಳಿರೋದನ್ನ ಕರ್ನಾಟಕದಲ್ಲಿ ಫಾಲೋ ಮಾಡಿದ್ದಾರೆ. ಯುವಕರಿಗೆ ಯಾವ ರೀತಿ ಸಿದ್ದರಾಮಯ್ಯನ ಮಗ ಯತೀಂದ್ರನ್ಗೆ ಎಷ್ಟು ಯಾವ ಲೆಕ್ಕದಲ್ಲಿ ಅವರು ಯುವಕರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ವಾ ಸರ್? ಓಕೆ, ಹಿಂಗೆ ಈ ರಾಜಕಾರಣಿಗಳು ಅವರ ಸ್ವಾರ್ಥ, ಬೋಸ್ಗೆ MP ಟಿಕೆಟ್. ಹಂಗಾಗಿ ಇವೆಲ್ಲವೂ ಇದಾವಲ್ಲ, ಹೇಳಕ್ಕೆ ಕೇಳಕ್ಕೆ ಅಷ್ಟೇ ಚಂದ. ಇದು ಹೇಳಕ್ಕೆ ಕೇಳಕ್ಕೆ ಅಷ್ಟೇ ಚಂದ.
ಒಂದು ಇನ್ನೊಂದು ದುರಂತ ನನಗೆ ಮೊನ್ನೆ ಯಾವುದು ದಾವಣಗೆರೆ ದಕ್ಷಿಣ ಉಪಚುನಾವಣಾ ಸಂದರ್ಭದಲ್ಲಿ ಟಿಕೆಟ್ ಇನ್ನೂ ಅನೌನ್ಸ್ ಆಗಿರಲಿಲ್ಲ, ಕಾಂಗ್ರೆಸ್ ಟಿಕೆಟ್ನ ಹಗ್ಗ ಜಗಾಟ ನಡೀತಿತ್ತು. ಪ್ರಭಾ ಮಲ್ಲಿಕಾರ್ಜುನ್ ಆ್ಯಕ್ಚುಲಿ ಅವರು ಒಳ್ಳೆ ವಾಕ್ಚತುರೆ, ಹೌದು. ಯಾರು ಪ್ರಭಾ ಮಲ್ಲಿಕಾರ್ಜುನ್ ಸದನದಲ್ಲಿ ಮಹಿಳೆಯರ ಪರವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಎದುರು ಕಂಗನಾ ರನೌತ್ ಮತ್ತೆ ಯಾರು ಸ್ಮೃತಿ ಇರಾನಿ ಅವ್ರ ವಿರುದ್ಧ ನಿಂತ್ಕೊಂಡು ಮಾತಾಡುವಂಥ ದಿಟ್ಟ ಹೆಣ್ಮಗಳು. ಅವರು ಒಂದು ಕೊಟ್ಟಿರೋ ಸ್ಟೇಟ್ಮೆಂಟು, ಇಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಯುವಕರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು ನನ್ನ ಮಗ ಕೊಡ್ತೀವಿ ಅಂದ್ರೆ ಮುಗಿದೋಯ್ತಲ್ಲ, ಬೇರೆ ಯಾರು ಯುವಕರೇ ಇಲ್ಲ ದಾವಣಗೆರೆಯಲ್ಲಿ ಅನ್ನೋ ಥರದ್ದು ವಾತಾವರಣ. ಇಂಥ ಸಂದರ್ಭದಲ್ಲಿ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಅವರ ಪಕ್ಷದಲ್ಲೇನೆ ಸಾಕಷ್ಟು ಏನು ಹಗ್ಗ ಜಗ್ಗಾಟಗಳು ನಡೀತು, ನಾನು ತಾನು ಅನ್ನುವಂಥದ್ದು ಕೂಡ ನಡೀತು. ಅದು ಕಳೆದ ಏನು ಇನ್ನೂ ತುಂಬಾ ದೂರ ಏನು ಹೋಗಿಲ್ಲ, ಕೇವಲ ಕೆಲವು ತಿಂಗಳು ಮಾತ್ರ ನಾವು ಬಂದಿದ್ದೀವಿ ಮುಂದೆ. ಆದ್ರೆ ಈಗ ಸದ್ಯ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ, ಅದರಲ್ಲೂ ಎಸ್ಪೆಷಲಿ ನಾಗೇಂದ್ರ ರಾಜೀನಾಮೆ ವಿಚಾರ, ಸಮುದಾಯ ಅನ್ನುವಂಥದ್ದನ್ನ ನೋಡೋಕೋದ್ರೆ SC/ST ಕ್ಷೇತ್ರಗಳೇನಿದೆ ಅದು ಕೈ ತಪ್ಪುತ್ತೆ ಅಂತ ಹೇಳಿ ರಾಜೀನಾಮೆನ ಪಡೆಯೋದಕ್ಕೆ ಅಕಸ್ಮಾತ್ ಮುಂದಾದ್ರ ಜಾತಿ ಲೆಕ್ಕಾಚಾರದ ಆಧಾರದ ಏನಾಗ್ಬಿಡುತ್ತೆ, ಕೆಲವೊಂದು ವೋಟ್ ಬ್ಯಾಂಕ್ ಅನ್ನೋದು ಇರುತ್ತೆ, ಕೆಲವೊಂದು ಸಂಪ್ರದಾಯಸ್ಥ ಮತಗಳು ಅಂತ ಇರ್ತವೆ. ಕೆಲವ್ರಿಗೊಬ್ಬರ ಮೇಲೆ ತುಂಬಾ ಒಂದು ರೀತಿ ಏನಾಗುತ್ತೆ ಅಂದ್ರೆ ಅಫೆಕ್ಷನ್ ಇರುತ್ತಮ್ಮ, ಕೆಲವ್ರಿಗೊಬ್ಬರ ಮೇಲೆ ತುಂಬಾ ಅಭಿಮಾನ ಇರುತ್ತೆ, ಇಷ್ಟ ಇರುತ್ತೆ, ಪ್ರೀತಿ ಇರುತ್ತೆ. ಅವ್ರು ಏನೇ ತೊಂದರೆ ಕೊಟ್ಟರು ಅದು ಪ್ರೀತಿಗೆ ತೊಂದರೆ ಆಗಲ್ಲ, ಅವಾಗ ಅದನ್ನ ಒಪ್ಕೊಳ್ತಾರೆ. ಓಕೆ, ಯಾರು ತೊಂದರೆ ಕೊಟ್ಟವ್ರು ಬೇರೆಯವರಲ್ಲ ಅಂತ. ಅದೇ ರೀತಿ ಈ ಅಪ್ಪರ್ ಕ್ಯಾಸ್ಟ್ನವ್ರು, ಮೇಲ್ವರ್ಗದವರು BJP ಬಗ್ಗೆ ಎಷ್ಟು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ, ಅದೇ ರೀತಿ ಕೆಳವರ್ಗಗಳು ಕಾಂಗ್ರೆಸ್ನ ಬಗ್ಗೆ ಎಷ್ಟು ಪ್ರೀತಿಗಳನ್ನು ವ್ಯಕ್ತಪಡಿಸ್ತವೆ. ಅವ್ರನ್ನ ಉದ್ಧಾರ ಮಾಡಿಬಿಡ್ತಾರೆ ಅಂತಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಿಟ್ಟಿದ್ದಂತಹ, ದಲಿತರ ಅಭ್ಯುದಯಕ್ಕೆ ಇಟ್ಟಂತಹ 25,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗೆ ಬಳಸ್ಕೊಳ್ತಾರೆ. ಒಬ್ಬ ದಲಿತ ಶಾಸಕನು ಮಾತಾಡಲಿಲ್ಲ ಸದನದಲ್ಲಿ. ದಲಿತ ಮಂತ್ರಿ HC ಮಹದೇವಪ್ಪ ತಮ್ಮ ಎಲ್ಲ ಅಂಗಾಂಗಗಳನ್ನು ಸೈಲೆಂಟ್ ಆಗಿ ಇಟ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡಿದರು. ಓಕೆ, 25,000 ಕೋಟಿ ದಲಿತರ ಅಭಿವೃದ್ಧಿಗೆ ಇರುವಂಥ ಹಣವನ್ನು ಸರ್ಕಾರ ಬೇರೆ ಉದ್ದೇಶಕ್ಕೆ ಬಳಸುತ್ತೆ ಅನ್ನೋದಾದ್ರೆ ಇದು ದಲಿತರಿಗೆ ಮಾಡಿರೋ ಅವಮಾನ ಅಲ್ವಾ? ಅವರು ವೋಟ್ ಬ್ಯಾಂಕ್ಸ್ ಅಲ್ವಾ, ಕಾಂಗ್ರೆಸ್ ವೋಟ್ ಬ್ಯಾಂಕ್ಸ್ ಅಲ್ವಾ? ನಾಗೇಂದ್ರ ಕೂಡ ಹೇಳಿದ್ರಲ್ವಾ ಸರ್, ನನ್ನನ್ನ ಇಲ್ಲಿ ದಲಿತ ಅನ್ನುವಂತಹ ಕಾರಣಕ್ಕಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಸ್ವತಃ ನಾಗೇಂದ್ರ ಅವರೇ ಪ್ರಸ್ತಾಪ ಕೂಡ ಮಾಡಿದ್ದಾರೆ. ಹೌದು, ಕರೆಕ್ಟ್ ಅವ್ರು ಹೇಳಿದ್ದು. ಅವ್ರು ಹೊಡೆದಿರೋ ಹಣ ಯಾರ್ದು? ಅವರದ್ದೇ ಸಮುದಾಯದವರು. ಆಮೇಲೆ ಟಾರ್ಗೆಟ್ ಮಾಡ್ತಾ ಇರೋರು ಯಾರು? ಇಳಿಸ್ತಾ ಇರೋರು BJP ಅವರು ಅಲ್ವಲ್ಲ, JDS ನವರು ಅಲ್ವಲ್ಲ ಇಳಿಸ್ತಾ ಇರೋರು ಕಾಂಗ್ರೆಸ್ ಹೈಕಮಾಂಡ್, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಅವ್ರ ತೆಪೆ ಅವ್ರು ಮುಚ್ಕೊಳ್ಬೇಕು ಅಂದ್ರೆ ರಾಜೀನಾಮೆನ ಪಡಿಲೇಬೇಕಾದಂತ ಅನಿವಾರ್ಯತೆ ಅವರಲ್ಲಿ. ನನಗೊಂದು ಪಾಯಿಂಟ್ ಇದೆ. ಈಗ ನಾಗೇಂದ್ರ ಹೇಳಬೇಕು ಪ್ರೆಸ್ ಮೀಟ್ ಮಾಡಿ, ಎಸ್ BJP ಅವರು ದಲಿತ ಅನ್ನುವ ಕಾರಣಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ರಾಜೀನಾಮೆ ಕೊಡು ಅಂತ ಹೇಳ್ತಿದ್ರಲ್ಲ, ನೀವು ಕೊಟ್ಟಿಲ್ಲ, ವೆಲ್ ಅಂಡ್ ಗುಡ್. ಈಗ ನಿಮಗೆ ರಾಜೀನಾಮೆ ಕೊಡು ಅಂತ ಹೇಳ್ತಿರೋ ಕಾಂಗ್ರೆಸ್ ಹೈಕಮಾಂಡ್ ದಲಿತರನ್ನ ಟಾರ್ಗೆಟ್ ಮಾಡಿ ನಿಮ್ಮಿಂದ ರಾಜೀನಾಮೆ ಕೊಡಿಸ್ತಿದ್ಯಾ? ಅದನ್ನ ಹೇಳಿ ಅವರು ಬಹಿರಂಗವಾಗಿ. ಅಥವಾ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಿಸಲಾಗ್ತಾ ಇದೆ ಅಲ್ವಾ, ಅದನ್ನು ಸ್ಪಷ್ಟಪಡಿಸಬೇಕು. ಯಾರ ಮಾತನ್ನ ಕೇಳಿ, ಯಾವ ಒತ್ತಡದಿಂದ ಅನ್ನುವಂಥದ್ದು ಅವ್ರು ಹೇಳಿದ್ರೆ ರಾಜ್ಯ ಜನತೆಗೂ ಗೊತ್ತಾಗುತ್ತೆ ಯಾವ ಪಕ್ಷಕ್ಕೆ ಆದ್ಯತೆ ಕೊಡಬೇಕು, ಯಾವ ಪಕ್ಷದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇದರ ಜೊತೆಗೆ ಈಗ ನೋಡಿ ಸರ್, ನನಗೆ ಬಹಳ ಸೂಕ್ಷ್ಮವಾಗಿ ಅನ್ನಿಸ್ತಾ ಇರತಕ್ಕಂಥದ್ದು, ಈಗ ಒಂದು ವೇಳೆ ನಾಗೇಂದ್ರ ರಾಜೀನಾಮೆ ಆಗಿದ್ದೇ ಆದರೆ ಇದು ಯಾರ ವೈಫಲ್ಯ ಅಥವಾ ಯಾರ ಗೆಲುವು? ಇದು DK ಶಿವಕುಮಾರ್ ಅವರ ಸೋಲು, ಸಿದ್ದರಾಮಯ್ಯನವರವರ ಬಣದ ಗೆಲುವು, ಅಥವಾ ಕಾಂಗ್ರೆಸ್ ಹೈಕಮಾಂಡ್ನ ಸೋಲು, ಅಥವಾ ಇಲ್ಲಿರ್ತಕ್ಕಂಥ ಉಸ್ತುವಾರಿಗಳ ಸೋಲು ಅನ್ನುವಂಥದ್ದು. ನಾವು ಪ್ರತಿಪಕ್ಷಗಳನ್ನು ಬಿಟ್ಟುಬಿಡೋಣ, ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಾ ಇರತಕ್ಕಂಥ ಈ ಒಳ ಮರ್ಮಗಳಿದಾವಲ್ಲ, ಅದು ಯಾರ ಗೆಲುವು ಮತ್ತು ಯಾರ ಸೋಲು ಏನಾಗುತ್ತೆ ನೋಡಿ ಸರ್. ಈಗ ರಾಜ್ಯದಲ್ಲಿ ಭ್ರಷ್ಟಾಚಾರದ ಆರೋಪ ಬಂದಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಸಂವಿಧಾನಬದ್ಧವಾಗಿ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ನಮ್ಮ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. BJP ಇಷ್ಟೇ ನೈತಿಕತೆ ಇದ್ರೆ ಅವರು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ಅವರು ರಾಜೀನಾಮೆ ಕೊಡ್ತಾರಾ? ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಕಡೆಯಿಂದ ರಾಜೀನಾಮೆ ತೆಗೆದುಕೊಳ್ತಾರಾ ಅನ್ನುವಂಥ ಒಂದು ಪ್ರೆಸ್ ಮೀಟು, ಈ ರೀತಿ ಒಂದು ಹೇಳಿಕೆಗಳನ್ನು 2 ದಿನದಲ್ಲಿ ನೀವು ನೋಡ್ಬೋದು. ಬಟ್ ಆದ್ರೆ ಅಸ್ಸಾಂದು ಪಶ್ಚಿಮ ಬಂಗಾಳದ್ದು ಕರ್ನಾಟಕಕ್ಕೆ ಎಫೆಕ್ಟ್ ಆಗದೇ ನಮ್ಮ ದೇಶ ಅಲ್ವಾ ಸರ್? ಆದ್ರೂ ಹೌದು. ಆದ್ರೆ ಇಲ್ಲಿರ್ತಕ್ಕಂಥದ್ದು ನಾವು BJP ವೈಫಲ್ಯಗಳನ್ನು ಖಂಡಿಸೋದಕ್ಕಿಂತ ನಮ್ಮ ಮೇಲೆ ಆಗ್ತಾ ಇರ್ತಕ್ಕಂಥ ಎಫೆಕ್ಟ್ ಏನು ಅನ್ನೋದು, ಅಂದ್ರೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರದ ಮೇಲೆ ಎಫೆಕ್ಟ್ ಏನಾಗ್ತಾ ಇದೆ, ಯಾರ ಕೈ ಮೇಲಾಗ್ತಾ ಇದೆ, ಯಾರು ಸೋತ ಹಾಗೆ ಯಾರು ಗೆದ್ದ ಹಾಗೆ. ಸಾಕಷ್ಟು ರಾಜ್ಯಗಳಿಗೆ ಈಗ ಕರ್ನಾಟಕ ಮಾಡೆಲ್ಸ್ ಅನ್ನುವಂತಹದನ್ನ ಪ್ರಯೋಗ ಮಾಡಿದ್ರು, ಅದನ್ನೇ ಕೊಂಡೊಯ್ತಾ ಇದ್ರು ಕೂಡ. ಇದು ಕೂಡ ಹಾಗೆ ಆಗ್ಬಹುದಲ್ವಾ ಸರ್? ಯಾವ ರೀತಿ? ಈಗ ನೋಡಿ, ಗ್ಯಾರಂಟಿ ಅನ್ನೋದನ್ನ ಕರ್ನಾಟಕದಲ್ಲಿರೋದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ BJP ಸರ್ಕಾರಗಳು ಕೂಡ ಅನ್ನುವಂಥದ್ದಲ್ಲ, ಯಾವುದೇ ಮಾಡೆಲ್ ಆದ್ರೂ ಅದನ್ನ ಅನುಸರಿಸ್ಕೊಂಡು ಹೋಗೋದಕ್ಕೆ ಕೇವಲ ಈ ರಾಜ್ಯ ಆ ರಾಜ್ಯ ಅನ್ನುವಂಥದ್ದು ಬೇಕಾಗೋದಿಲ್ಲ ಅಲ್ಲ, ಎಲ್ಲವೂ ಕೂಡ ಅಲ್ಲಿ
ಚೇಂಜಸ್ ಆಗುತ್ತೆ? ಯಾಕಂದ್ರೆ ಕರ್ನಾಟಕ ಮಾಡೆಲ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅಂದಾಗ ಅದು ಆಂಧ್ರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಇಲ್ಲಿ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ತೆಲಂಗಾಣದಲ್ಲಿ ಯಾಕಂದ್ರೆ ರೇವಂತ್ ರೆಡ್ಡಿ, ಆಮೇಲೆ ಕಾಂಗ್ರೆಸ್ನಲ್ಲಿ ಆಂಧ್ರದಲ್ಲಿ ನೀವು ಹೇಳೋ ಪ್ರಕಾರ ಆಂಧ್ರದಲ್ಲಿ ಏನು ಪರಿಣಾಮ ಬೀರುತ್ತೆ? ಇವರು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದರೆ ಅದು ಯಾವುದಿಲ್ಲ, ತೆಲಂಗಾಣದ ಮೇಲೆ ಅದೇ ರೇವಂತ್ ರೆಡ್ಡಿ, ಡಿ ಕೆ ಶಿವಕುಮಾರ್ ಅಂತ. ಆಮೇಲೆ ವಿ ಡಿ ಸತೀಶನ್ ಮತ್ತು ಡಿ ಕೆ ಶಿವಕುಮಾರ್ ಇವರೆಲ್ಲ ಬಿಸ್ನೆಸ್ ಪಾರ್ಟ್ನರ್ಸ್. ಇವರು 3 ಜನ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ಸ್ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಈ 3 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ವ್ಯವಹಾರವನ್ನು ಏನಾದರೂ ಹೆಚ್ಚಿಸ್ಕೊಳ್ಳಕ್ಕೆ ಏನಾದರೂ ಪರಿಣಾಮ ಬೀರ್ಬೋದು. ಬಿಟ್ಟರೆ ರೇವಂತ್ ರೆಡ್ಡಿ ಮತ್ತೊಂದೆರಡು ಕಂಪ್ನಿ ಸ್ಟಾರ್ಟ್ ಮಾಡ್ಬೋದು, ಈ ಕಡೆ ವಿ ಡಿ ಸತೀಶನ್ ಮತ್ತೊಂದು ಯಾವುದೋ ಬೇರೆ ಥರದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಡಿ ಕೆ ಶಿವಕುಮಾರ್ ಅವರೀಗ ಮೊನ್ನೆ HD ಕುಮಾರಸ್ವಾಮಿ ಹೇಳಿರೋ ಥರ ನೈಸ್ ಕಂಪನಿ ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅದನ್ನು ಹೇಳಿದ್ರು. ಅದಾದ್ಮೇಲೆ RCBಯನ್ನು ಖರೀದಿ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅನ್ನೋ ಮಾತುಗಳು ಬಂದಿತ್ತು, ಅವಾಗ ಬಂದಿತ್ತು. ಹಾಗಾಗಿ ಅದು ಅವರು ವ್ಯವಹಾರಸ್ಥರು, ಅವ್ರು ಏನೇನೋ ಮಾಡಲಿ. ಆದರೆ ನಾಗೇಂದ್ರ ತಲೆದಂಡ ಅನ್ನುವಂಥದ್ದೇನಿದೆ, CM ಜೊತೆಗೆ ನಾಗೇಂದ್ರ ಅವರು ಮಾತಾಡಿದ್ದಾರೆ, ಈ ರೀತಿ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದೇನಿದೆ, ಆ ಕಾಲನ್ನು CM ಮಾಡಿದ್ರ ನಾಗೇಂದ್ರ ಮಾಡಿದ್ರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾಗೇಂದ್ರ CM ಮಾತಾಡಿದ್ದಾರೆ ಕರೆಕ್ಟು, ಯಾರು ಕಾಲ್ ಮಾಡಿ ಮಾತಾಡಿದ್ದಾರೆ? ನಾಗೇಂದ್ರನೇ ಕಾಲ್ ಮಾಡಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಮಾತಾಡಿದ್ರ, ಅಥವಾ CM ಕಾಲ್ ಮಾಡಿ ಇಲ್ಲ ನೀನು ರಾಜೀನಾಮೆ ಕೊಡಪ್ಪ ಅಂತ ಮಾತಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾಗೇಂದ್ರ DK ಮಾತಾಡಿದ್ರು ಅನ್ನೋದು ಯಾರು ಕಾಲ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಇದ್ರ ಜೊತೆಗೆ ಚರ್ಚೆ ಇಲ್ಲಿಗೆ ನಿಲ್ಲಲ್ಲ. ಏನಾಗುತ್ತೆ ಅಂತಂದ್ರೆ, ಈಗ ನಾಗೇಂದ್ರ ಅಂತ ನಾವು ತಲೆದಂಡ ಚರ್ಚೆ ಮಾಡ್ತಾ ಇದೀವಿ. ಇವತ್ತು DK ಶಿವಕುಮಾರ್ ಡೆಲ್ಲಿಗೆ ಹೋಗೋರಿದ್ದಾರೆ ಅಥವಾ ನಾಳೆ ಬೆಳಿಗ್ಗೆ ಹೋಗೋರಿದ್ದಾರೆ. ಅಲ್ಲಿ ಮತ್ತಷ್ಟು ಸಚಿವರ ತಲೆದಂಡ ಆಗುವಂತದ್ದಿದೆ. ಅಥವಾ ಈಗೇನಾದರೂ ಸಡನ್ ಆಗಿ ಸಂಜೆ ಅಷ್ಟೊತ್ತಿಗೆ ನಮ್ಮ ಚರ್ಚೆ ಮುಗಿಯುವಷ್ಟೊತ್ತಿಗೆ ಏನಾದರೂ ನಾಗೇಂದ್ರ ರಾಜೀನಾಮೆ ಕೊಟ್ಟು ಬಿಟ್ರೆ ಮುಂದಿನ ಸಚಿವರ ಮತ್ತೆ ವಿಸ್ತರಣೆ ಅಥವಾ ತಲೆದಂಡ ತಾತ್ಕಾಲಿಕವಾಗಿ ನಿಲ್ಲುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದು ಅಲ್ಲ, ಇದು ಗೊಂದಲದ ಗೂಡು. ಡಿ ಕೆ ಶಿವಕುಮಾರ್ ಯಾವಾಗ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೋ ಅಂದಿನಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗೊಂದಲದ ಗೂಡಾಗಿ ಪರಿವರ್ತನೆ ಆಯ್ತು. ಓಕೆ, ಈಗ ಒಂದು ಪಟ್ಟಿ ಕಳಿಸಿದ್ರು, ಅದರಲ್ಲಿ 2 ಹೆಸರನ್ನ ತೆಗೆದಾಕಿದ್ರು, ಒಂದು ಹೆಸರನ್ನ ತೆಗೆದಾಕಿ ಬೇರೆಯವ್ರನ್ನ ಹಾಕಿದ್ರು, ಮತ್ತೊಬ್ಬರನ್ನ ತಗೊಳ್ಳೇ ಇಲ್ಲ. ಅದಾದ್ಮೇಲೆ ಬಂದಂತ ಅಧಿವೇಶನ ಅದು ಕೂಡ ಗೊಂದಲದ ಗೂಡು. ಒಂದಿನ ಮೊದಲೇ ಮೊಟಕುಗೊಳಿಸಿದ್ರು, ಅದ್ರ ಮಧ್ಯದಲ್ಲಿ ಅದಾನಿ ಭೇಟಿಯಾದ್ರು. ಈಗ ಮತ್ತೆ ಇವತ್ತು ನಾಗೇಂದ್ರನ್ ವಿಚಾರ, ಅದಾದ್ಮೇಲೆ ಇನ್ನೂ 3-4 ಜನ ತೆಗಿತಾರೆ. ನಾವು ಅವಾಗಲೇ ಮಾತಾಡೋ ಪ್ರಕಾರ ರಿಜ್ವಾನ್ ಅರ್ಷದ್ ತೆಗಿತಾರೆ ಅಂತ ಹೇಳ್ತಾರೆ. ರಿಜ್ವಾನ್ ಅರ್ಷದ್ ಅವ್ರನ್ನ ಈಗ ನಾಗೇಂದ್ರನ್ ತೆಗಿಯಕ್ಕೆ ಒಂದು ಕಾರಣ ಇದೆ. ಹಾಗಾದ್ರೆ ರಿಜ್ವಾನ್ ಅರ್ಷದ್ ಅವ್ರನ್ನ ಯಾಕೆ ತೆಗಿತಾರೆ? ಬಾಲಕೃಷ್ಣ ಅವ್ರನ್ನ ಯಾಕೆ ತೆಗಿತಾರೆ? ಸದನದಲ್ಲಿ ಬಿಡದಿ ವಿಚಾರ ಚರ್ಚೆಗೆ ಬರಬಾರ್ದು, ಬಾಲಕೃಷ್ಣ ಬೇರೆ ರೀತಿಯಲ್ಲಿ ಮಾಡಬಾರ್ದಂತ ಸದನ ಮುಗಿಯೋರ್ಗೆ ಅವ್ರನ್ನ ಇಟ್ಕೊಂಡು ಈಗ ಅವ್ರನ್ನ ಹೊರಗೆ ಹಾಕಿದ್ರ? ನಿಜ 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 ಅಲ್ವಾ? ಈಗ ನಾಗೇಂದ್ರ ಅವ್ರನ್ನ ತೆಗೆದು ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶ ಕೊಡ್ತಾರೆ ಅನ್ನೋ ಥರದ್ದು ಇದೆ. ಓಕೆ, ಅಲ್ಲಿ ಏನಂದ್ರೆ ಪ್ರಾದೇಶಿಕ ಸಮಾನತೆಯನ್ನು ಗಮನದಲ್ಲಿಟ್ಕೊಂಡು ಪ್ರಾದೇಶಿಕವಾಗಿ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿರೋದು ಒಂದು ಸರ್ಕಾರದ ಕರ್ತವ್ಯ. ಹಾಗಾಗಿ ಅಲ್ಲಿ ಅನ್ನಪೂರ್ಣ ಅವ್ರಿಗೆ ಕೊಡ್ಬೋದು, ಸಂಡೂರು MLA ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕೊಡ್ಬೋದು. ಹೀಗೆಲ್ಲ ಇದ್ದಾಗ ಇವರು ಸ್ಟ್ರಾಟರ್ಜೀಸ್ ಯಾವುದಕ್ಕೆ ಹೋಗ್ತಿದ್ದಾರೆ, ಯಾವ ಆಧಾರದ ಮೇಲೆ ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವತ್ತಿನ ಸಂದರ್ಭಕ್ಕೆ ಏನು ಬೇಕೋ ಆ ಥರ ಮಾಡಿಕೊಂಡು ಇವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈ ಸರ್ಕಾರ ಜನರಲ್ಲಿ ನಿರೀಕ್ಷೆಯನ್ನು ಹುಟ್ಟುಹಾಕುವಲ್ಲಿ ವಿಫಲವಾಗಿದೆ. ಒಬ್ಬ ಮುಖ್ಯಮಂತ್ರಿ ಬಂದಾಗ, ಫಾರ್ ಎಕ್ಸಾಂಪಲ್ TVK ವಿಜಯ್ ಚೀಫ್ ಮಿನಿಸ್ಟರ್ ಆದಾಗ ಮೊದಲ 3 ತಿಂಗಳ ಅವಧಿ ಪ್ರಮುಖವಾಗಿರುತ್ತೆ, ಅವ್ರು ಯಾವ ದಿಕ್ಕಿನತ್ತ ಸಾಕ್ತಾರೆ ಅಂತ. ವಿಜಯ್ ಅದಕ್ಕೆ ಪೂರಕವಾದಂಥ ಕೆಲವು ಕೆಲಸಗಳನ್ನ ಮಾಡಿದರು. ಎಲ್ಲಿಯೂ ಕೂಡ ನೆಲ ಜಲ ಭಾಷೆಯನ್ನು ಬಿಟ್ಕೊಡ್ಲಿಲ್ಲ, ಅವರ ಅಸ್ಮಿತೆಯನ್ನು ಬಿಟ್ಕೊಡ್ಲಿಲ್ಲ, ಅವರ ದ್ರಾವಿಡಿಯನ್ ಮೂವ್ಮೆಂಟ್ಸ್ ಅನ್ನು ಬಿಟ್ಕೊಡ್ಲಿಲ್ಲ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರು. ಆದರೆ ಪಕ್ಕದ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾವುದು ತಮ್ಮ ತತ್ವ ಸಿದ್ಧಾಂತ ಬದ್ಧತೆಗಾಗಿ ಕೆಲಸ ಮಾಡಿದ್ರು ಇಲ್ಲಿವರೆಗೂ? 2 ತಿಂಗಳ ಅಧಿಕಾರ DK ಶಿವಕುಮಾರ್ ಅವ್ರದ್ದು ಏನೇನೋ ಇಂಡಿಕೇಟ್ ಮಾಡ್ತಾ ಇದೆ. ಯಾವ ದಿಕ್ಕಿನತ್ರ DK ಸರ್ಕಾರ ಹೋಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಆ ನಿರೀಕ್ಷೆ ಜನರಲ್ಲಿತ್ತಲ್ಲ, ಆ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಟೋಟಲ್ ಫೈನಲ್ ಆಗಿ ಸರ್, ಕೊನೆಯದಾಗಿ ಇಷ್ಟೆಲ್ಲ ಬೆಳವಣಿಗೆ, ಒಂದು ಕಡೆ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಇದು ಏನನ್ನ ಇಂಡಿಕೇಟ್ ಮಾಡ್ತದೆ? ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆಗೆ ಸಹಜವಾಗಿ ಹೀಗೆ ಇದೇ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ. ಬಟ್ ಏನಾಗಬಹುದು ಅನ್ನುವಂಥದ್ದನ್ನ ನಿರೀಕ್ಷೆ ಅಂತೂ ಮಾಡಬಹುದಲ್ಲ ಸರ್? ನೋಡಿ, ಈಗ ಏನಾಗ್ಬಿಟ್ಟಿದೆ, DK ಶಿವಕುಮಾರ್ ಅವರ ಮನಸ್ಸಿನಲ್ಲಿ 2028 DK ಶಿವಕುಮಾರ್ ಅವರ ನೇತೃತ್ವದಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಂದುವರಿಯುತ್ತೆ ಅನ್ನೋ ಥರದ್ದು ಬಂದುಬಿಟ್ಟಿದೆ. ಅವರು ಹಲವು ಬಾರಿ ಹೇಳಿದ್ದಾರೆ, ಸದನದಲ್ಲೂ ಹೇಳಿದ್ದಾರೆ 2028ಕ್ಕೆ ನಂದೇ ಆಟ, ನಾನು ಆಡ್ತೀನಿ ಅನ್ನೋಂಥದ್ದನ್ನು. 2028ಕ್ಕೂ ತಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕರು ಇಲ್ಲಿಯವರೆಗೂ KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗೋದು ವಾಡಿಕೆ. ಆದರೆ ಕಾಂಗ್ರೆಸ್ನಲ್ಲಿ ಬಹುಮತ ಏನಾದರೂ ಸಿಕ್ತು ಅಂದರೆ
ಅಲ್ಲಿ CLP ಮೀಟಿಂಗ್ ಕರೆದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದು ಇಲ್ಲಿವರೆಗೂ ಬಂದಂಥ ಸಂಪ್ರದಾಯ. ಯಾರೂ ಕೂಡ 2028ಕ್ಕೆ ಇವರೇ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅನ್ನೋ ಥರದ್ದು ಹೋಗೋದಿಲ್ಲ. ಕಳೆದ ಚುನಾವಣೆಯಲ್ಲಿಯೂ ಕೂಡ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತಲೇ ಹೋಗಿದ್ರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. DK ಶಿವಕುಮಾರ್ ಈಗ ಯಾಕೆ ಅವರೊಬ್ಬರೇ ನನ್ನದೇ ನಾಯಕತ್ವ ಅಂತ ಹೇಳ್ತಾರೆ ಗೊತ್ತಿಲ್ಲ. ಹಾಗಾಗಿ ಈ ಯಾವ ರೀತಿ ಹೋಗುತ್ತೆ ಈಗ ನೀವು ಹೇಳೋ ಪ್ರಕಾರ ಪಾದಯಾತ್ರೆಯನ್ನು ಗಮನದಲ್ಲಿಟ್ಕೊಂಡು ನಾಗೇಂದ್ರನ್ ರಾಜೀನಾಮೆ ಕೊಡಿಸ್ಬೇಕಂತ BJP ಅವರನ್ನು ಹೋಗ್ತಾ ಇದ್ರು, ಅದರ ಅವಕಾಶವನ್ನು ಇವರೇನಾದರೂ ಕಿತ್ಕೊಂಡ್ರು ಈಗ ರಾಜೀನಾಮೆ ಕೊಡಿಸಿ ಅನ್ನೋಂಥ ವಿಚಾರಗಳೆಲ್ಲ ಅಂತ ಈ ಥರದ ವಿಚಾರಗಳಂತ ಬಂದಾಗ ಈ ರಾಯಚೂರಿನಿಂದ ಹೋಗಬೇಕಾದಂಥ ಪಾದಯಾತ್ರೆ ಮುಂದುವರಿಯುತ್ತೋ ಇಲ್ವೋ ಅನ್ನೋದು ಈಗ BJP ಅವರು ಹೇಳಬೇಕು, 1ನೇ ತಾರೀಕಿಗೆ ಫಿಕ್ಸ್ ಮಾಡಿರುವಂತ ಹೇಳಬೇಕು. ಪಾದಯಾತ್ರೆ. ಯಾಕಂದ್ರೆ BJP ಪಾದಯಾತ್ರೆ ವಿಚಾರಗಳು ಈ ವಕ್ಫ್ ವಿಚಾರದಲ್ಲೂ ಪಾದಯಾತ್ರೆ ಮಾಡಿದ್ರು, ಅದು ಅಷ್ಟು ಸಫಲತೆಯನ್ನ ಕಾಣಲಿಲ್ಲ. ಅರ್ಧಕ್ಕರ್ಧ ಅವರೇ ಕಿತ್ತಾಡ್ಕೊಂಡ್ರು, ಬೇರೆಯವರು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಥರದ್ದಾಯ್ತು. ಆಮೇಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪಾದಯಾತ್ರೆ ಮಾಡಿದ್ರು, ಅದು ಕೂಡ ವರ್ಕೌಟ್ ಆಗಿಲ್ಲ. ಆಮೇಲೆ ಕಾಂಗ್ರೆಸ್ ವಿಚಾರವನ್ನು ಇಟ್ಕೊಂಡು BJP ಪಾದಯಾತ್ರೆ ಮಾಡುತ್ತೆ ಅಂದ್ರೆ BJP ಎಷ್ಟು ಒಗ್ಗಟ್ಟಾಗಿದೆ, BJP ಯಾವ ಮುಖವನ್ನ ನಂಬಿ ಜನರಲ್ಲಿ ಬರ್ತಾರೆ, ಆರ್ ಅಶೋಕ್ ಅವ್ರ ನಾಯಕತ್ವ ವಹಿಸ್ತಾರ, ವಿಜೇಂದ್ರ ನಾಯಕತ್ವ ವಹಿಸ್ತಾರ, ಈ ಎಲ್ಲ ಪ್ರಶ್ನೆಗಳಿದಾವೆ. ಹಾಗಾಗಿ ಈ ಕಾಂಗ್ರೆಸ್ ಹೇಗೆ ಗೊಂದಲದ ಗೂಡಾಗಿದೆಯೋ ಕರ್ನಾಟಕದಲ್ಲಿ, ಅದೇ ರೀತಿ BJPಯೂ ಕೂಡ ಗೊಂದಲದ ಗೂಡಾಗಿದೆ. ಇವರಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿರೋ ಥರ ಇದ್ದಾರೆ ಕರ್ನಾಟಕದಲ್ಲಿ. ಓಕೆ, ಹಾಗಾಗಿ ಮುಂದಿನ 1.5 ವರ್ಷಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ, ಏನಾದರೂ ಬದಲಾವಣೆಯನ್ನು ಮಾಡುತ್ತಾ, BJP ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ಅಲ್ಲೇನಾದರೂ ಬದಲಾವಣೆ ಆಗುತ್ತಾ, ವಿರೋಧ ಪಕ್ಷದ ನಾಯಕನ ಸ್ಥಾನ ಬದಲಾಗುತ್ತಾ, ಜೊತೆಗೆ BJPಯ ರಾಜ್ಯಾಧ್ಯಕ್ಷರು ಬದಲಾಗ್ತಾರಾ, ಹೊಸ ಮುಖವನ್ನು ಇಟ್ಕೊಂಡು ಹೊಸ ಭರವಸೆಯನ್ನು ಕೊಟ್ಟು ಯಾವ ರೀತಿ ಬರುತ್ತೆ BJP, ಕಾಂಗ್ರೆಸ್ DK ಶಿವಕುಮಾರ್ ಅವ್ರನ್ನ ಇಟ್ಕೊಂಡು ಮುಂದೆ ಚುನಾವಣೆಗೆ ಹೋಗುತ್ತಾ, ಎಲ್ಲ ಹೇಗೆ ಒಪ್ಕೊಳ್ತಾರೆ ಇವರ ನಾಯಕತ್ವವನ್ನು, ಅವ್ರ ಶಾಸಕರು ಹೇಗೆ ಒಪ್ಕೊಳ್ತಾರೆ DK ಶಿವಕುಮಾರ್ ಅವರನ್ನ, ಈ ಎಲ್ಲ ಲೆಕ್ಕಾಚಾರಗಳ ಮೇಲೆ 2028 ನಿರ್ಧಾರ ಆಗುತ್ತೆ ಅನ್ಸುತ್ತೆ. ಅದರ ಜೊತೆಗೆ ಸರ್, ಇನ್ನೆರಡು ದಿನದಲ್ಲಿ ಏನಿದೆ ಕಾಂಗ್ರೆಸ್ನಲ್ಲಿ ಆಗುವಂತಹ ಬದಲಾವಣೆ, ಬಿರುಗಾಳಿ ಬೀಸುವಂತಹ ಸಾಧ್ಯತೆಗಳಿದೆ ಅಂತ ಏನು ಕೇಳಿ ಬರ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಕಾದು ನೋಡ್ಬೇಕಾಗುತ್ತೆ ಸರ್. ಹಾಗಿದ್ರೆ ಏನಂದ್ರೆ ಹಬೀಬ್ ಅವರೇ, ಮೊನ್ನೆ ರಮೇಶ್ ಜಾರಕಿಹೊಳಿ ಅವರಿಗೆ ದಾವಣಗೆರೆಯಲ್ಲಿ ಮಾತಾಡಿಸ್ತಾರೆ, ನಿಮ್ಮ ರಾಜಕೀಯ ಬದ್ಧ ವೈರಿ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು ನಿಮಗೇನು ಅನ್ಸುತ್ತೆ ಪ್ರತಿಕ್ರಿಯೆ ಕೊಡಿ. ಅವ್ರೇನು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, 3 ತಿಂಗಳು ಟೈಮ್ ಕೊಡಿ, ಅದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಈಗ ನಾನು ಮಾತಾಡಲ್ಲ ಅಂತ ಹೇಳಿ. 2 ತಿಂಗಳಾಯ್ತು, 3ನೇ ತಿಂಗಳು ಏನಾದ್ರೂ ಆಟ ಶುರುವಾಯ್ತಾ ಈಗ? ಯತೀಂದ್ರ ಸತೀಶ್ ಅವರ ಮೀಟ್ ಆಗಿರ್ಬೋದು, ನಿನ್ನೆ ಯಾವತ್ತು ಮಾತನಾಡಿರೋ ಸಿದ್ದರಾಮಯ್ಯ ನಿನ್ನೆ ಮಾತಾಡಿರ್ಬೋದು, ಎನಿಥಿಂಗ್ ಪಾಸಿಬಲ್ ಅಲ್ವಾ? ಎಷ್ಟಿ ನಾಯಕರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂಥದ್ದಾಗಿರ್ಬೋದು. KN ರಾಜಣ್ಣನ ಮಗ ಮೀಟ್ ಆಗಿರೋದು ದೇವೇಗೌಡರನ್ನ. ಇಲ್ಲಿ ಯಾರು ದತ್ತು ಮಕ್ಕಳು ಅನ್ನೋ ತರ, ದತ್ತು ಪುತ್ರರು ಅನ್ನೋ ತರ ಯಾರು ಇವರು ವಲಸಿಗರಿದ್ರು, ಕಾಂಗ್ರೆಸ್ ವಲಸಿಗರು. ಆ ವಲಸಿಗರ ವಿರುದ್ಧ ಮೂಲ ಕಾಂಗ್ರೆಸ್ಸಿಗರು ಕತ್ತಿ ಮಸೀತಾ ಇರೋದು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಇವೆಲ್ಲವೂ ಯಾವ ರೀತಿ ಬದಲಾವಣೆಗೆ ಕಾರಣ ಆಗ್ತವೆ? ಮತ್ತೊಂದು ರಾಜಕೀಯ ಶಕ್ತಿ ಏನಾದರೂ ಕರ್ನಾಟಕದಲ್ಲಿ ಉದಯವಾಗುತ್ತಾ? DK ಶಿವಕುಮಾರ್ ಅವ್ರನ್ನ ಒಪ್ಕೊಳ್ಳದೆ ಇರುವಂತ ತುಂಬಾ ನಾಯಕರಿದ್ದಾರೆ. ಅಂದ್ರೆ HD ಕುಮಾರಸ್ವಾಮಿ ಅವ್ರನ್ನೇ ಒಪ್ಕೊಳ್ಳದೆ 18 ಜನ ಹೋಗಿದ್ರು, ಬಾಂಬೆಗೆ ಹೋಗಿದ್ರು, ಬಾಂಬೆ ಬಾಯ್ಸ್. ಇನ್ನು DK ಶಿವಕುಮಾರ್ ಅವ್ರನ್ನ ಎಲ್ಲರೂ ಒಪ್ಕೊಳ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಅಲ್ಲ, ನೀವೊಂದು ಮಾತನ್ನ ಹೇಳ್ತಾ ಇದ್ರಿ ಬಹಳ ಚೆನ್ನಾಗಿ, ಏನು ಅಂತಂದ್ರೆ ಸಿದ್ದರಾಮಯ್ಯ ವಾಸ್ ಎಲೆಕ್ಟೆಡ್ CM, DK ಶಿವಕುಮಾರ್ ಈಸ್ ಸೆಲೆಕ್ಟೆಡ್ CM ಅಂತಂದೇಳಿ. ಅಂದ್ರೆ ಹೈಕಮಾಂಡ್ ನಿಂದ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು, ಆದರೆ ಸಿದ್ದರಾಮಯ್ಯನವರು ಶಾಸಕರಿಂದ ಎಲೆಕ್ಟ್ ಆಗಿರ್ತಕ್ಕಂಥವ್ರು ಅನ್ನೋದು, ಅದರ ನೇರ ಪರಿಣಾಮ ಈಗ ಕಾಣ್ತಾ ಇದೆಯಾ ಅನ್ನೋದು. 2 ತಿಂಗಳಲ್ಲಿ ಇಷ್ಟೆಲ್ಲ ವ್ಯತ್ಯಯಗಳು, ಒಂದು ರೀತಿಯ ರಾಜಕೀಯ ಅರಾಜಕತೆಗಳು ಆಗ್ತಾ ಇರ್ತಕ್ಕಂಥದ್ದು, ನೇರ ಪರಿಣಾಮ ಕಾಣ್ತಾ ಇದೆಯಾ ಅನ್ನೋದು. ಖಂಡಿತವಾಗ್ಲೂ ಏನಾಗ್ತದೆ, DK ಶಿವಕುಮಾರ್ 2 ತಿಂಗಳು ಮುಖ್ಯಮಂತ್ರಿ ಆದ್ಮೇಲೆ ಅವರ ಶಾಸಕರಲ್ಲಿಯೂ ಕೂಡ ಒಂದು ಭರವಸೆಯನ್ನ ಹುಟ್ಟು ಹಾಕಿಲ್ಲ, ಜನರಲ್ಲಿಯೂ ಕೂಡ ಒಂದು ಒಳ್ಳೆ ಸರ್ಕಾರದ ನಿರೀಕ್ಷೆಯನ್ನು ಹುಟ್ಟು ಹಾಕಲಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಒಂದೇ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಕಂತು ಬಿಡುಗಡೆಯಾಗಿಲ್ಲ, ಯುವ ನಿಧಿ ಎಲ್ಲೋಯ್ತು ಅನ್ನೋದು ಪತ್ತೆ ಇಲ್ಲ. ಆಮೇಲೆ ಫ್ರೀ ಕರೆಂಟ್ ಅದಕ್ಕೆ ಪುನರ್ ವಿಮರ್ಶೆ ಮಾಡ್ತಿದ್ದಾರೆ, ಪುನರ್ ಪರಿಶೀಲನೆ ಮಾಡ್ತಿದ್ದಾರೆ. ಆಮೇಲೆ ಬಸ್ ಟಿಕೆಟ್ ದರ ಏರಿಸಿದ್ರ ಜೊತೆಗೆ ಬಸ್ ಅಂದ್ರೆ ಇವರು ಯಾರು ಸಾರಿಗೆ ಸಿಬ್ಬಂದಿಗಳ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ. ಅವ್ರು ಇವತ್ತೆಲ್ಲ ನಾಳೆ ಅವರು ಸ್ಟ್ರೈಕ್ ಮಾಡೋ ಹಂತದಲ್ಲಿದ್ದಾರೆ. ಒಂದು ರೀತಿ ಅರಾಜಕತೆ ಸೃಷ್ಟಿಯಾಗುತ್ತಾ ಹೋಗ್ತಾ ಇದೆಯಾ ಕರ್ನಾಟಕ? ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಾಗ್ತಾ ಇಲ್ಲ. ಬರ, ಅರ್ಧ ರಾಜ್ಯದಲ್ಲಿ ಬರ ಇದ್ರೆ ಬರ ಪರಿಹಾರ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಬರ ಪೀಡಿತ ತಾಲೂಕುಗಳ ಘೋಷಣೆಯಾಗಿಲ್ಲ.
ಹೀಗಿದ್ದಾಗ ಯಾವ ರೀತಿಯ ವಿಷನ್ ಅನ್ನು ನಾವು ಡಿ ಕೆ ಶಿವಕುಮಾರ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಲ್ಲ, ಇಲ್ಲಿ ಈ ಹೊತ್ತಿಗೆ ಗೆದ್ದದ್ದು ವಿಪಕ್ಷ ಬಿಜೆಪಿನ ಅಥವಾ ಕಾಂಗ್ರೆಸ್ ಅಂದ್ರೆ ಈ ತೀರ್ಮಾನವನ್ನು ತೆಗೆದುಕೊಂಡು ಈಗ ತಲೆದಂಡ ಆಗೋಯ್ತು ಅಂತಂದ್ರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಗೆಲ್ತು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರು ಅನ್ನೋಂಥದ್ದು ಕನ್ಸಿಡರ್ ಮಾಡಬಹುದಾ, ಅಥವಾ ನಾವು ಅವ್ರನ್ನ ಮಣಿಸಿದ್ವಿ ಅನ್ನುವಂಥ ಗೆಲುವಿನ ನಗೆ ಬಿಜೆಪಿ ಅವ್ರದ್ದಾಗುತ್ತಾ? ಈ ಮಧ್ಯದಲ್ಲಿ JDS ನವರ ಕತೆ ಏನು? ಬಿಡದಿ ಪಾದಯಾತ್ರೆ ಮತ್ತೆ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಒಂದೆರಡು ಪಾದಯಾತ್ರೆಗಳನ್ನು ಕೂಡ ಮಾಡಿದ್ದಾರೆ, ಈಗ ಮತ್ತೆ ಅವರಿಗೆ ಇರ್ತಕ್ಕಂಥ ಆಪ್ಷನ್ ಏನು ಅನ್ನೋಂಥದ್ದು ನೋಡಿ. JDS ವಿಚಾರ ಅಂತ ಬಂದಾಗ ನಿಮಗೆ JDS ನಲ್ಲಿ ನಾಯಕತ್ವದ ಕೊರತೆ ತುಂಬಾ ಇದೆ. ಈಗ ಕುಮಾರಣ್ಣ ದೆಹಲಿಗೆ ಹೋದ್ರು ಅಂದ್ರೆ ಕರ್ನಾಟಕದಲ್ಲಿ ಯಾರನ್ನು ಬೆಳೆಸಿದ್ರು ಅವರು, ಯಾವ ನಾಯಕತ್ವ ಇದೆ, ಅಥವಾ ಬೆಳೆಸಿದವರು ಯಾರು JDS ನಲ್ಲಿ ಉಳ್ಕೊಂಡ್ರು ಇಲ್ಲಿವರೆಗೂ? JDS ಅನ್ನೋದು ಒಂದು ನಾಯಕತ್ವದ ಫ್ಯಾಕ್ಟ್ರಿ ಅನ್ನೋ ತರ ಇತ್ತು. ಅತಿರಥ ಮಹಾರಥರು ಘಟಾನುಘಟಿ ನಾಯಕರೆಲ್ಲ JDS ನಿಂದ ಬೆಳೆದಂಥವ್ರೆ. ಹೌದು. ಆದರೆ ಈಗ JDS ನಾಯಕತ್ವ ಇಲ್ಲದೆ ಸೊರಗ್ತಾ ಇದೆ ಕೂಡ. ಇಂಥ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ದೆಹಲಿಯಲ್ಲಿದ್ದಾಗ ಕರ್ನಾಟಕದಲ್ಲಿ ಪಕ್ಷವನ್ನು ನಡೆಸೋರು ಯಾರು? ನಿಖಿಲ್ ಅವ್ರನ್ನ ನಡ್ಸಕ್ಕಾಗತ್ತಾ? ಅಲ್ವಾ? ಅಲ್ಲ, ಏನೋ ಸಿದ್ದರಾಮಯ್ಯನವ್ರ ಜೊತೆ ಮಾತುಕತೆ ನಡೀತಾ ಇದೆ. ನಮ್ಮ ಜಮೀರ್ ಅಹಮದ್ ಖಾನ್ ಹೋಗ್ಬಿಡುವಂತ ಮತ್ತೆ ಮರಳಿ ತವರು ಮನೆಗೆ ಹೋಗುವಂತ ಪ್ರಯತ್ನಗಳು ನಡೀತಾ ಇದೆ. ಓಪನ್ ಆಗಿ ಇವರೇ ಹೇಳ್ತಾ ಇದ್ದಾರೆ, JDS ನಾಯಕರು ಯಾರ್ಯಾರು JDS ಪಕ್ಷದಿಂದ ಹೊರಗಡೆ ಹೋಗಿದ್ದಾರೋ ಅವರೆಲ್ಲರೂ ಕೂಡ ವಾಪಸ್ ಕರ್ಕೊಂಡು ಹಂಗೇನಾದ್ರೂ ಆದ್ರೆ ನಾವು ಮತ್ತೊಂದು ಕಾರ್ಯಕ್ರಮ ಮಾಡಕ್ ಒಂದು ಕಂಟೆಂಟ್ ಸಿಗುತ್ತೆ, ಉಂಡು ಹೋದರು ಕೊಂಡು ಹೋದರು ಅಂತ. ಬಂದ್ರು 20 ವರ್ಷ ಇಲ್ಲಿ ಬಂದ್ರು, ಅಧಿಕಾರದಲ್ಲಿ ಉಂಡ್ರು ಸರಿಯಾಗಿ, ಈಗ ಕಾಂಗ್ರೆಸ್ ಅನ್ನು ಹಾಳು ಮಾಡಿ ಮತ್ತೆ ಹೊರಟರು ಅಂತ. ಇವರೆಲ್ಲ ಅವಕಾಶವಾದಿಗಳು, ಇವರೆಲ್ಲ ಸಮಯ ಸಾಧಕರು. ಹಂಗೆಲ್ಲ ಮಾಡಿದ್ರೆ ಹಾಗಾಗಿ ಅವರು ಏನೋ ಸಾಧನೆ ಮಾಡಲಿ ಅಂದ್ರೆ ಈ ಸಮಯ ಸಾಧನೆ ಮಾಡ್ಲಿಕ್ಕೆ ಹೊರಟ್ಬಿಟ್ರೆ ಹೆಂಗ್ ನಂಬ್ತೀರ ಅವ್ರನ್ನೆಲ್ಲ? ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು 20 ವರ್ಷ ಆಯ್ತು ಕಾಂಗ್ರೆಸ್ಸಿಗೆ ಬಂದು. 20 ವರ್ಷದಲ್ಲಿ 8 ವರ್ಷ ಮುಖ್ಯಮಂತ್ರಿಗಳು, 8 ವರ್ಷದ 8 ದಿನ ಮುಖ್ಯಮಂತ್ರಿಗಳು. ಅದಾದ್ಮೇಲೆ 5 ವರ್ಷ ವಿಪಕ್ಷ ನಾಯಕರು, ಗುಟದ ಕಾರಿತ್ತು, ಸಚಿವ ಸಂಪುಟದ ಒಂದು ಸ್ಥಾನಮಾನ ಇತ್ತು. ಅದಾದ್ಮೇಲೆ 2 ವರ್ಷ ಕುಮಾರಸ್ವಾಮಿ CM ಇದ್ದಾಗ ಸಮನ್ವಯ ಸಮಿತಿಯ ಅಧ್ಯಕ್ಷರು, ಅದು ಕೂಡ ಕಾವೇರಿನಲ್ಲೇ ಇದ್ರು. ಅವಾಗ್ಲೂ ಅವ್ರಿಗೆ ಸಚಿವ ಸ್ಥಾನಮಾನ ಇತ್ತು. 20 ವರ್ಷದಲ್ಲಿ 19 ವರ್ಷ ಅಧಿಕಾರವನ್ನು ಅನುಭವಿಸಿ ಈಗ ನಾನು ಬೇರೆ ಪಕ್ಷಕ್ಕೆ ಹೋಗ್ತೀನಿ, ಬೇರೆ ಏನಾದರೂ ಮಾಡ್ತೀನಿ ಅಂದ್ರೆ ಅದಕ್ಕಿಂತ ಒಳ್ಳೆ ಟೈಟ್ಲ್ ಎಲ್ಲಿ ಸಿಗುತ್ತೆ ನಿಮಗೆ? ನಿಜ ಅಲ್ಲ. ಈಗ ನನಗೆ ಒಂದು ಅರ್ಥ ಆಗ್ತಿಲ್ಲ, ನೀವು ಹೇಳಿದಾಗೆ ನಾಗೇಂದ್ರಗೆ ಒಂದು ಕಾರಣ ಇದೆ ತಲೆದಂಡ. ರಿಜ್ವಾನ್ ಅರ್ಷದಿಗೆ ಏನು ಕಾರಣ, ಅಥವಾ ಅಲ್ಲಿ HC ಬಾಲಕೃಷ್ಣ ಬಿಡ್ತಾರೆ ಅನ್ನೋಂಥದ್ದು ಅವ್ರಿಗೆ ಏನು ಕಾರಣ ಕೊಡ್ತಾರೆ, ಯಾವ ರೀತಿ ಅದನ್ನು ಸಮರ್ಥಿಸ್ಕೊಳ್ತಾರೆ? ಈಗಾಗಲೇ ನೀವು ಗಾಯತ್ರಿ ಶಾಂತಗೌಡ ಅವ್ರ ಎಡವಟ್ಟು ಮಾಡ್ಕೊಂಡಿರ್ತಕ್ಕಂಥದ್ದು, ಮಂಕಾಳ್ ವೈದ್ಯ ಅವರ ಎಡವಟ್ಟು ಮಾಡ್ಕೊಂಡಿರ್ತಕ್ಕಂಥದ್ದು, ಈಗಾಗಲೇ ಅವರ ಕ್ಷೇತ್ರದ ಜನ ತಿರುಗಿ ಬಿದ್ದಿದ್ದಾರೆ. ಆ ಕ್ಷೇತ್ರದಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅಲ್ಲಿ ಮೈಸೂರಿನಲ್ಲಿ ತನ್ವೀರ್ ಸೇಠಿಗೆ ಕೊಟ್ಟಿಲ್ಲ, 6 ಬಾರಿ ಗೆದ್ದಿರ್ತಕ್ಕಂಥ ಶಾಸಕ. ಈ ಕಡೆ ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಡಗೌಡ್ರಿಗೆ ಕೊಟ್ಟಿಲ್ಲ, HK ಪಾಟೀಲಿಗೆ ಕೊಟ್ಟಿಲ್ಲ, RV ದೇಶಪಾಂಡೆಗೆ ಕೊಟ್ಟಿಲ್ಲ. ಇಂತಿಂತ ಹಿರಿಯ ನಾಯಕರನ್ನೆಲ್ಲ ಬಿಟ್ಬಿಟ್ಟು ಈ ತರದ ಆಟ ಆಡ್ತಾ ಇದ್ರೆ ಇನ್ನು ಹೆಂಗೆ ಮುಂದಿನ ಕತೆ? ನೋಡಿ, ಇರೋದು 34 ಸ್ಥಾನಗಳು. 34 ಸ್ಥಾನಗಳಲ್ಲಿ ಯಾವ ಮಾನದಂಡಗಳಿಂದ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥ ಸೂತ್ರವನ್ನ ಇವರು ರೆಡಿ ಮಾಡ್ಕೊಂಡಿಲ್ಲ. ಈಗ ನೆಕ್ಸ್ಟ್ ಹಾಗಾದ್ರೆ ರೆಡಿ ಮಾಡ್ಕೊಳ್ತಾರೆ ಸರ್? ಈಗ ಏನು ರೆಡಿ ಮಾಡಿದ್ರೆ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಸಾಮಾಜಿಕವಾಗಿ, ಪ್ರಾದೇಶಿಕವಾಗಿ ಅದೇನಾದರೂ ಅವರು ಆ ಥರ ತಯಾರಿ ಮಾಡಿದರೆ ಈ ಸರ್ಕಾರ ಒಂದು ಟ್ರ್ಯಾಕಿಗೆ ಬರ್ಬೋದು. DK ಗೌರ್ಮೆಂಟ್ ಟೇಕ್ ಆಫ್ ಆಗ್ತಾ ಇದೆ, ಪಿಕಪ್ ತಗೊಳ್ತಾ ಇದೆ ಅಂತ ಅನ್ಬೋದು. ಇಲ್ಲಾಂದರೆ ಇದೇ ರೀತಿ ಕುಂಠಿತ ತಗೊಳ್ತಾ ಹೋಗುತ್ತೆ. ಇನ್ನು 1.5 ವರ್ಷ ಆಮೇಲೆ ಎಲೆಕ್ಷನ್ ಹೋಗುತ್ತೆ. ಆಮೇಲೆ ಈ ಬೊಮ್ಮಾಯಿ ಅವ್ರ ಸರ್ಕಾರ ಏನಾಯ್ತಮ್ಮ? ಬೊಮ್ಮಾಯಿ ಸರ್ಕಾರ ಏನಾಯ್ತು? ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಏನೇನಾಯ್ತು? ಇದೇ ರೀತಿ ಘಟನೆಗಳಲ್ವಾ, ಇದೇ ರೀತಿ ಸುದ್ದಿಗಳಲ್ವಾ? ಇದನ್ನೇ ತಾನೇ ಮಾಡ್ತಿದ್ದು. ಈಗ ಬೊಮ್ಮಾಯಿ ಸರ್ಕಾರಕ್ಕೂ DK ಸರ್ಕಾರಕ್ಕೂ ವ್ಯತ್ಯಾಸ ಏನಿದೆ ಅಂತ ಅನ್ಸುತ್ತೆ? ಸಿದ್ದರಾಮಯ್ಯನವ್ರಿಗೆ ಏನಂದ್ರೆ ಇಲ್ಲಿ ಪ್ಲಸ್ ಪಾಯಿಂಟು, ನಾನು ಇಲ್ಲ ಅಂದರೆ ಇವ್ರಿಗೆ ಅಧಿಕಾರ ನಡ್ಸಕ್ಕೆ ಬರಲ್ಲ, ಆಡಳಿತ ನಡ್ಸಕ್ಕೆ ಬರಲ್ಲ, ನಾನಿದ್ರಷ್ಟೇ ನಿಮ್ಮ ಆಟ. ಶಿವನೇ ನಿನ್ನಾಟ ಅಂದರೆ ಶಿವನೇ ನಿನ್ನಾಟ ಬಲ್ಲವ್ರು ಯಾರ್ಯಾರು ಅಲ್ಲೇ, ಈಗ ಸಿದ್ದು ನಿನ್ನಾಟ ಬಲ್ಲವ್ರು ಯಾರ್ಯಾರು ಅನ್ನೋ ಥರ ಆಗ್ಬಿಟ್ಟು. ಅಂದ್ರೆ ಸರ್ ಇಲ್ಲಿ ಪಕ್ಷಗತವಾಗಿ ಅನ್ನುವಂಥದಕ್ಕಿಂತ ಮುಖ್ಯವಾಗಿ ವ್ಯಕ್ತಿಗತವಾಗಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದಕ್ಕೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಿದ್ದು ಒಂದು ಕಾರಣ ಅನ್ನುವಂಥದ್ದಕ್ಕೆ ದುರಾಡಳಿತಕ್ಕೇ ಸೋತಿದ್ದು ಬಿಜೆಪಿ. ಅದೊಂದು ನಿದರ್ಶನ. ಹಾಗೆ ಈಗ ಅದೇ ತರ ರಿಸಲ್ಟ್ ಇವ್ರಿಗೂ ಬರುತ್ತೆ ಅನ್ನುವಂಥದ್ದು. ಒಟ್ನಲ್ಲಿ ಈಗ ನಾಗೇಂದ್ರ ತಲೆದಂಡ ಆಗುತ್ತಾ, ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಸಾಕಷ್ಟು ಸಮರ್ಥವಾದಂತಹ ಮಾಹಿತಿನ ನಮಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಒಟ್ನಲ್ಲಿ ನಾಗೇಂದ್ರ ತಲೆದಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುದ್ದಿ ಚರ್ಚೆ ಆಗ್ತಾ ಇದೆ. ಇನ್ನು 15 ನಿಮಿಷಗಳ ಕಾಲ ನಾಗೇಂದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಆದ್ರೆ ಏನ್ ಮಾಡಿದ್ದಾರೆ, ಏನಾಗಿದೆ, ವಾಟ್ ನೆಕ್ಸ್ಟ್ ಅನ್ನೋಂಥದ್ರ ಕುರಿತಾಗಿ ಕೇವಲ ಇವತ್ತು ಅಥವಾ ನಾಳೆ ನಾಡಿದ್ರಲ್ಲಿ ಮಾಹಿತಿ ಸಂಪೂರ್ಣವಾಗಿ ಹೊರಬೀಳುತ್ತೆ. ಇನ್ನು ಯಾರೆಲ್ಲ ತಲೆದಂಡ ಆಗುತ್ತೆ, ಯಾರಿಗೆಲ್ಲ ಕೋಕನ್ನ ಕೊಡ್ತಾರೆ, ಹಿರಿಯ ನಾಯಕರಿಗೆ ಇಲ್ಲಿ ಮಣೆ ಹಾಕ್ತಾರ, ಏನಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಕಾರ್ಯಕ್ರಮ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.